ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಎಂದಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಸೆಪ್ಟೆಂಬರ್ 20ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನೀವು ಅನ್ಕೊಂಡಿರೋ ಥರ ನಿಮ್ಮ ಜೀವನ ಯಶಸ್ವಿ ಆಗಲಿ, ನಿಮ್ಮೆಲ್ಲ ಕನಸುಗಳು ಈಡೇರಲಿ ಅಂತ ಹಾರೈಸ್ತೀವಿ ಮತ್ತು ಹರಸ್ತೀವಿ. ಅದರ ಜೊತೆಗೆ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭಗಳಲ್ಲಿರ್ತಕ್ಕಂಥ ಎಲ್ಲ ಜೋಡಿಗಳಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಿಮ್ಮ ಜೀವನ ಹೀಗೆ ಸುಗಮಯವಾಗಿರಲಿ ಅಂತ ಹಾರೈಸ್ತೀವಿ. ಅದರ ಜೊತೆಗೆ ಯಾರೆಲ್ಲ ಒಳ್ಳೆ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದೀರಿ, ಶುಭ ಕೆಲಸಗಳಿಗೆ, ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಾ ಇರ್ಬೋದು, ಜಾಬ್ ಎಕ್ಸ್ಪೆನ್ಷನ್ ಮಾಡ್ತಾ ಇರ್ಬೋದು, ಅವ್ರಿಗೆಲ್ಲರೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಎಂದಿನಂತೆ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಶುಭವಾಗಲಿ ಅಂತ ಪ್ರೇ ಮಾಡ್ತೀನಿ. ಸೊ ಅದ್ರ ಜೊತೆಗೆ ರಾಜ್ಯದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಕೂಡ ನೋಡೋಣ. ಅದ್ರ ಜೊತೆಗೆ ನಾವು ಎಂದಿನಂತೆ ಪ್ರಶ್ನೋತ್ತರಗಳನ್ನ ಕೇಳ್ತೀವಿ. ಸೊ ಪ್ರಶ್ನೋತ್ತರಗಳಿಗೆ ಉತ್ತರವನ್ನು ನೀಡೋ ಪ್ರಯತ್ನವನ್ನು ಮಾಡಿ ನಿನ್ನೆ ವಿಶೇಷವಾಗಿ ಪದಬಂಧ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ವಿ. ಅಕ್ಷರಗಳನ್ನ ಅದಲು ಬದಲಾಗಿ ನೀಡಿರ್ತಕ್ಕಂಥ 30 ಸೆಕೆಂಡ್ ಅವಧಿಯಲ್ಲಿ ಅದಕ್ಕೆ ಸರಿ ಉತ್ತರವನ್ನು ನೀಡಬೇಕು. ನಿನ್ನೆ ಅಂತೂ ಕೇವಲ ಒಂದೇ ಒಂದು ಪ್ರಶ್ನೆಗೇ ಇಡೀ ಕಾರ್ಯಕ್ರಮ ಮುಗಿದೋಯ್ತು. ಒಂದು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಬಿಟ್ರು. ಎರಡನೇ ಪ್ರಶ್ನೆಯಿಂದ ಪೂರ್ತಿ ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ಕೊನೆಗೆ ಉತ್ತರ ನಾನೇ ಹೇಳಬೇಕಾಯ್ತು. ಸೊ ಅಷ್ಟು ಅದ್ಭುತವಾಗಿತ್ತು ಕಾರ್ಯಕ್ರಮ ನಿನ್ನೆ. ಸೊ ನೋಡೋಣ ಇವತ್ತು ಯಾರೆಲ್ಲ ಹೇಗೆ ಪ್ರಶ್ನೆಗೆ ಉತ್ತರಗಳನ್ನು ನೀಡ್ತಾರೆ ಅಂತ ಹೇಳಿ. ದಯವಿಟ್ಟು ಪ್ರಶ್ನೆಗೆ ಉತ್ತರಗಳನ್ನ ನೀಡ್ತಕ್ಕಂಥವ್ರು ದಯವಿಟ್ಟು ಹೆಚ್ಚು ಸಮಯ ತೆಗೆದುಕೋಬೇಡಿ, 30 ಸೆಕೆಂಡ್ನಲ್ಲಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿ, ಯಾಕೆಂದರೆ ಬೇರೆಯವ್ರಿಗೂ ಕೂಡ ಅವಕಾಶ ಸಿಗಲಿ ಅಂತಕ್ಕಂಥದ್ದು ನನ್ನ ಒಂದು ರಿಕ್ವೆಸ್ಟ್. ಅದ್ರ ಜೊತೆಗೆ ಟಿವಿ ನೋಡ್ತಾ ಮಾತಾಡಬೇಡಿ. ಟಿವಿನ ನೀವು ಹೇಗಿದ್ರು ಕೂಡ ಅನಂತರ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಈ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ, ಅಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲೂ ಕೂಡ ಈ ಕಾರ್ಯಕ್ರಮನ ನಾವು ಅಪ್ಲೋಡ್ ಮಾಡೋದ್ರಿಂದ ನೀವು ಅಲ್ಲಿ ಆರಾಮಾಗಿ ಯಾವಾಗ ಬೇಕಾದರೂ ಕುತ್ಕೊಂಡು ನೋಡ್ಬೋದು. ಅದ್ರ ಜೊತೆಗೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಆ ಮೂಲಕ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲರೂ ಕೂಡ ಈ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಮತ್ತು ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ರಿಕ್ವೆಸ್ಟ್ ಮಾಡಿ. ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮ ಯಾವುದೇ ಅಪ್ಡೇಟ್ ಆದರೂ ಕೂಡ ಸೊ ನಿಮಗೆ ಬೇಗ ಪಾಪಪ್ ಆಗಿ ಮೆಸೇಜ್ ಸಿಗುತ್ತೆ. ಸೊ ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ನೋಡಿ ಮತ್ತು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಯಾರೆಲ್ಲ ಹುಟ್ಟು ಹಬ್ಬಗಳಿಗೆ ಮೊದಲೇ ಅಡ್ವಾನ್ಸ್ ಆಗಿ ನಮಗೆ ಫೋಟೋಸ್ ಕಳಿಸ್ತೀರಿ, ಆ ಫೋಟೋಸ್ನ ನಾವು ತೋರಿಸ್ಬಿಟ್ಟು ಶುಭಾಶಯಗಳನ್ನ ಹೇಳೋ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಕೂಡ ನೀವು ವಿಡಿಯೋಸ್ನ ಮಾಡಿ ಕಳಿಸ್ಬೋದು. ಮುಂಚಿತವಾಗಿ ನಮಗೇನಾದರೂ ಆ ಕಾರ್ಯಕ್ರಮದ ಬಗ್ಗೆ ತಿಳಿಸಿದ್ದೆ ಆದರೆ ಆ ಕಾರ್ಯಕ್ರಮದ ಒಂದು ಸಂಪೂರ್ಣವಾಗಿ ವಿಡಿಯೋ ಶೂಟನ್ನು ನಾವೇ ಉಚಿತವಾಗಿ ಮಾಡಿಕೊಂಡು ನಮ್ಮ ವಿಎನ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಆ ಕಾರ್ಯಕ್ರಮದ ಒಂದು ರಸದೌತಣವನ್ನು ನೀಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಆದರೆ ನೆನಪಿರಲಿ, ಆ ಕಾರ್ಯಕ್ರಮ ಸಮಾಜಮುಖಿಯಾಗಿರಬೇಕು, ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡೋ ಹಾಗೆ ಇರಬೇಕು. ಹಾಗಾದಾಗ ಮಾತ್ರ ಅದನ್ನು ನಾವು ಉಚಿತವಾಗಿ ಪ್ರಸಾರ ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ಸುತ್ತಮುತ್ತ ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ, ದಾನ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವ್ರ ಬಗ್ಗೆನೂ ಕೂಡ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ಸನ್ನು ಕೊಡಿ. ಏಕೆಂದರೆ ಆ ಮೂಲಕ ನಾವು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡೋಣ, ಮತ್ತಷ್ಟು ಜನರಿಗೆ ಪ್ರೋತ್ಸಾಹವನ್ನು ನೀಡೋಣ ಅಂತ ಕೇಳ್ಕೊಳ್ತೀನಿ. ಎಲ್ಲ ಕಡೆ ಮಳೆಯ ವಾತಾವರಣ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಎಲ್ಲ ಕಡೆ ಮೋಡ ಕವಿದ ವಾತಾವರಣ ಇದೆ. ನಾನು ನಿನ್ನೆನೂ ಕೂಡ ಹೇಳಿದೆ, ಮುಂದಿನ 6 ರಿಂದ 8 ದಿನಗಳ ಕಾಲ ಅನಿರೀಕ್ಷಿತವಾಗಿರ್ತಕ್ಕಂಥ ಮಳೆ ಬರೋ ಸಾಧ್ಯತೆ ಇದೆ, ತುಂಬ ಹೆಚ್ಚಾಗೂ ಕೂಡ ಬರ್ಬೋದು ಅಂತ ಹೇಳಲಾಗಿದೆ. ಸೊ ಹಾಗಾಗಿ ಕರಾವಳಿ ಕಡೆ ಪ್ರವಾಸಕ್ಕೆ ಹೋಗ್ತಕ್ಕಂಥವ್ರು ಆಗಿರ್ಬೋದು, ಯಾಕೆಂದರೆ ನಾಳೆಯಿಂದ ಇನ್ನೇನು ವೀಕೆಂಡು. ಸೊ ಈಗ ಎಲ್ಲರದು ಮಕ್ಕಳದು ಇನ್ನೇನು ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮ್ ಶುರುವಾಗಿದೆ. ಒನ್ಸ್ ಮಿಡ್ ಟರ್ಮ್ ಎಕ್ಸಾಮ್ ಕ್ಲೋಸ್ ಆದ ತಕ್ಷಣವೇ ಎಲ್ಲರೂ ಕೂಡ ಮಕ್ಕಳನ್ನ ಕರ್ಕೊಂಡು ಒಂದಷ್ಟು ಪ್ರವಾಸಗಳಿಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ. ಸೊ ಹೋಗಿ, ಆದರೆ ಹುಷಾರಾಗಿರಿ, ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಎಲ್ಲದನ್ನು ಕೂಡ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ದೇಶ ವಿದೇಶಗಳ ಒಂದಷ್ಟು ಕ್ವಿಕ್ ಮಾಹಿತಿಯನ್ನು ಕೂಡ ಅನಂತರದಲ್ಲಿ ನಾನು ನೀಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಬನ್ನಿ, ಹಾಗಾದರೆ ಯಾರು ಕರೆ ಮಾಡ್ತಾರೆ ಅವ್ರನ್ನ ಜೊತೆ ಮಾತಾಡ್ತಾ ಇವತ್ತಿನ ಪದಬಂಧ ಕಾರ್ಯಕ್ರಮವನ್ನು, ಅದಲು ಬದಲು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸೊ ನನ್ನ ಒಂದು ಪ್ರಶ್ನೆತ್ತರಗಳು ಆಲ್ರೆಡಿ ಸಿದ್ಧವಾಗಿದೆ. ಮೊದಲು ನಾನು ಪ್ರಶ್ನೆ ಹೇಳಿಬಿಡ್ತೀನಿ, ಅದಂತರದಲ್ಲಿ ನೋಡೋಣ ಯಾರು ಕರೆ ಮಾಡ್ತಾರೆ ಮತ್ತು ಸರಿ ಉತ್ತರವನ್ನು ನೀಡ್ತಾರೆ ಅಂಥೇಳಿ. ಎಸ್, ನಿನ್ನೆಗೆ ನಾವು ಸರಿ ಉತ್ತರವನ್ನು ಹೇಳಿದ್ವಿ. 3ನೇ ಪ್ರಶ್ನೆಯಿಂದ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ಮೊದಲನೇ ಪ್ರಶ್ನೆ, ಅಕ್ಷರಗಳನ್ನು ನೀಡ್ತಾ ಇದ್ದೀವಿ, ಅದನ್ನು ಅದಲು ಬದಲಾಗಿದೆ, ಅದನ್ನು ಕ್ವಿಕ್ಕಾಗಿ ಜೋಡಿಸಿ ಹೇಳಬೇಕು. ನೋಡೋಣ ಯಾರು ಹೇಳ್ತಾರೆ ಅಂಥೇಳಿ. ಮ ನಿ ದ ನ ಲ ಲಿ ನ ಸ್ನೇ. ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ನೀಡ್ತಾರೆ ಅಂಥೇಳಿ. ಸೊ ಕರೆ ಮಾಡ್ತಕ್ಕಂಥವ್ರು 30 ಸೆಕೆಂಡ್ಗಳಲ್ಲಿ ಉತ್ತರವನ್ನು ನೀಡಬೇಕಾಗತ್ತೆ. ನೋಡೋಣ, ನಾನು ಕೂಡ ಒಂದು ಕರೆಯ ನಿರೀಕ್ಷೆಯಲ್ಲಿದ್ದೀನಿ. ಅದರ ಜೊತೆಗೆ ಇನ್ನಷ್ಟು ಕ್ವಿಕ್ ಆಗಿ ಇರ್ತಕ್ಕಂಥ ಒಂದು ಅಪ್ಡೇಟ್ಸನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ. ದಾವಣಗೆರೆ ಸುತ್ತಮುತ್ತ ಏನಾಗಿದೆ, ಅದರ ಜೊತೆಗೆ
ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಒಂದು ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಕೂಡ ಒಂದು ಕ್ವಿಕ್ಕಾಗಿ ಅಪ್ಡೇಟ್ಸನ್ನು ನೀಡ್ತಾ ಇರ್ತೀನಿ ಅಲ್ಲಿವರೆಗೂ. ನಾನು ನಿನ್ನೆ ಒಂದು ವಿಚಾರವನ್ನು ಹೇಳ್ತಾ ಇದ್ದೆ, ಆದರೆ ಅರ್ಧಕ್ಕೆ ಆ ವಿಚಾರವನ್ನು ನಿಲ್ಲಿಸಬೇಕಾಯಿತು, ಹೇಳಲಿಕ್ಕೆ ಆಗಲಿಲ್ಲ. ಏನು ಅಂದರೆ, ಒಂದು ಗ್ರಾಮದವರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆ ಈ ಗುಜರಾತ್ನ ಪುಟ್ಟ ಗ್ರಾಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದು ಮೊದಲು ಇಲ್ಲಿ ಏನಂದರೆ ಏನೂ ಇರಲಿಲ್ಲ. ಈಗ ಯಾವ ಮಟ್ಟಕ್ಕೆ ಅಂದರೆ ಸರ್ಕಾರಕ್ಕೇ ವಿದ್ಯುತ್ತನ್ನು ಮಾರ್ತಕ್ಕಂಥ ಮಟ್ಟಕ್ಕೆ ಈ ಒಂದು ಗ್ರಾಮ ಹೋಗಿದೆ. ಅಂದರೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಒಂದು ಹೆಮ್ಮೆಯನ್ನು ಪಡಬೇಕು. ಕೇವಲ 8,500 ಜನ ಇರ್ತಕ್ಕಂಥ ಮೋದೇರಾದ ಅಂತಕ್ಕಂಥ ಒಂದು ಗ್ರಾಮ ಇದು. ಇಲ್ಲಿ 2021ರವರೆಗೆ ಎಲ್ಲ ಒಂದು ಗ್ರಾಮಗಳು ಹೇಗಿತ್ತು ಅದು ಗ್ರಾಮ ಕೂಡ ಹಾಗೇ ಇತ್ತು, ಕಡುಬಡತನದಲ್ಲಿತ್ತು. ಏನಂದರೆ ಏನೂ ಅಲ್ಲಿ ವ್ಯವಸ್ಥೆಗಳಿರಲಿಲ್ಲ ಸರಿಯಾಗಿ. ಆದರೆ ಈಗ ಒಮ್ಮೆ ಆ ಗ್ರಾಮದವರು ಕೇವಲ 3 ವರ್ಷಗಳಲ್ಲಿ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ ಅಂದರೆ, ಒಳ್ಳೊಳ್ಳೆ ರಸ್ತೆಗಳು ಮಾಡ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಆ ಊರನ್ನ ಹುಡ್ಕೊಂಡು ಬರ್ತಾ ಇದೆ. ಒಮ್ಮೆ ಯೋಚನೆ ಮಾಡಿ, ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಥರದ ಸಾವಿರಾರು ಪುಟ್ಟ ಗ್ರಾಮಗಳಿದ್ದಾವೆ. ಸೊ ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮಂಜುಳಾ ಮೇಡಮ್ ಅಲ್ವಾ? ಹೌದು ಸರ್. ಓಕೆ, ಹೇಳಿ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಸೊ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಮೇಡಮ್? ಅದು ನಿನ್ನೆ ಅಡ್ವಾನ್ಸ್ ವಿಶಸ್ ಹೇಳಿದ್ನಲ್ಲ, ಇವತ್ತು ಸರ್ ಒಂದು ಬರ್ತ್ಡೇ ಇರೋದು. ಓಕೆ ಹ್ಯಾಪಿ ಬರ್ತ್ಡೇ ಮಂಜುನಾಥ್. ಓಕೆ ಮೇಡಮ್, ನಮ್ಮ ಕಡೆಯಿಂದನೂ ಕೂಡ ನಿಮ್ಮ ಸಹೋದರ ಮಂಜುನಾಥ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅದಕ್ಕಿಂತ ಒಳ್ಳೆ ಹುದ್ದೆಗೆ ಹೋಗ್ಲಿ, ಅವ್ರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್. ಸೊ ಒಳ್ಳೇದಾಗ್ಲಿ. ಮತ್ತೆ ಯಾರಿಗಾದ್ರು ಶುಭಾಶಯ ಹೇಳಲಿಕ್ಕಿದೆಯಾ ಮೇಡಮ್? ಮತ್ತೆ ಇಲ್ಲ ಸರ್, ಯಾರಿಗಿಲ್ಲ. ಓಕೆ, ಸೊ ಟಿವಿ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಓಕೆ, ಸೊ ಇವತ್ತಿನ ಪ್ರಶ್ನೆಗೆ ಕ್ವಿಕ್ ಆಗಿ ಉತ್ತರವನ್ನ ಹೇಳಬೇಕು. 30 seconds ಮಾತ್ರ ಅವಕಾಶ ಇರುತ್ತೆ. ಹೇಳ್ಬೋದಾ? ಮನಸ್ಸೆಲ್ಲ ನಿನ್ನಲ್ಲಿದೆ. ಮನಸ್ಸೆಲ್ಲ ನಿನ್ನಲ್ಲಿದೆ. ಓಕೆ, ಸರಿಯಾಗಿದೆ ಉತ್ತರ ನೀಡಿದಿರಿ. ಸೊ ಮೊದಲೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ರಿ ಅಂತ ಅನ್ಸುತ್ತೆ. ಬೋರ್ಡ್ ಮೇಲೆ ನೋಡಿದ್ನಲ್ಲ ಅಕ್ಷರಗಳನ್ನ. ಓಕೆ, ಫೈನ್ ಮೇಡಮ್, ಸರಿ ಉತ್ತರವನ್ನ ನೀಡಿದಿರಿ. ಸೊ ಕಂಗ್ರ್ಯಾಚುಲೇಷನ್ಸ್. ಕ್ವಿಕ್ ಆಗಿ ನಮಗೆ ಉತ್ತರವನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸೊ ನೀವು ನೀಡಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಮತ್ತೆ ಇಷ್ಟಪಡ್ತೀನಿ. ಏನ್ ಹೇಳಿದ್ರಿ? ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದ್ಸಲ ಆದ್ರೂನು ಡೈಲಿ ನಿಮ್ಮ ಪ್ರೋಗ್ರಾಮ್ ಬರುತ್ತೆ, ಇದು ಕ್ವಿಜ್ ಪ್ರೋಗ್ರಾಮು. ಒಂದ್ ತಿಂಗಳಿಗೆ ಒಂದ್ಸಲನಾದ್ರೂನು ರೈಟ್ ಆನ್ಸರ್ ಹೇಳಿದ್ರೆ ಏನಾದ್ರೂ ಒಂದ್ ಪ್ರೈಸ್ ಕೊಡೋ ವ್ಯವಸ್ಥೆ ಏನಾದ್ರು ಮಾಡಕ್ಕಾಗುತ್ತೆ? ಖಂಡಿತ ಮೇಡಮ್, ಅದನ್ನ ಟ್ರೈ ಮಾಡ್ತಾ ಇದೀವಿ. ಸೊ ಇದಕ್ಕೆಲ್ಲ ನಮ್ಗೆ ಆಗೋದಿಲ್ಲ ಸರ್ ಅದು. ಖಂಡಿತ ನಮ್ಗೆ ತಿಂಗಳಿಗೆ ಒಂದ್ಸಲನಾದ್ರೂನು ಆತರ ವ್ಯವಸ್ಥೆ ಆದ್ರೆ ಇನ್ನು ಖುಷಿಯಿಂದ ಜನ ಪ್ರಿಪೇರ್ ಆಗಿ ಓದ್ಕೊಂಡು ಹೇಳ್ತಾರೆ ಅಂತ. ಖಂಡಿತ ಮೇಡಮ್, ನಮ್ಗೆ ಒಂದ್ ಸ್ವಲ್ಪ ಪ್ರಾಯೋಜಕರು ಯಾರಾದ್ರೂ ಮುಂದೆ ಬಂದ್ರೆ ಖಂಡಿತ ನಾವು ಅದನ್ನ ಆಸಕ್ತಿಯಿಂದ ಮಾಡ್ತೀವಿ. ಸೊ ಆ ನಿರೀಕ್ಷೆಯಲ್ಲಿ ನಾವು ಕೂಡ ಇದೀವಿ. ಒಂದ್ ವೇಳೆ ನಮ್ಗೆ ಯಾರಾದ್ರೂ ಸ್ಪಾನ್ಸರ್ಶಿಪ್ ಮಾಡ್ಲಿಕ್ಕೆ ಮುಂದೆ ಬಂದ್ರೆ ಖಂಡಿತ ನಾವೇ ಅದನ್ನ ಇನಿಷಿಯೇಟಿವ್ ತಗೊಂಡು ಮಾಡ್ತೀವಿ ಮೇಡಮ್. ಹೌದಾ? ಥ್ಯಾಂಕ್ ಯು ಸೊ ಮಚ್ ಫಾರ್ ನಿಮ್ಮ ಸಜೆಷನ್ಸ್ಗೆ ಮೇಡಮ್. ಖಂಡಿತ ಅದನ್ನ ನೋಡಿ ನಂಬರೋ ದಿನಗಳಲ್ಲಿ ಅದನ್ನ ಆದಷ್ಟು ಬೇಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಂಥರ ನಮಗೆ ಖುಷಿ ಇರುತ್ತೆ ಅಂತ. ಖಂಡಿತ ಮೇಡಮ್, ನಿಮ್ಗಷ್ಟೇ ಅಲ್ಲ ಮೇಡಮ್, ಅದು ಒಂದ್ ಸಣ್ಣ ಅಮೌಂಟ್ ಇಂದ ಆಗಿರ್ಲಿ, ಪ್ರೈಸ್ ಅಂತ ಒಟ್ನಲ್ಲಿ ಏನೋ ಒಂದ್ ರೀತಿ ನಮಗೆ ಥ್ರಿಲ್ ಇರುತ್ತೆ, ಪ್ರೈಸ್ ಬಂತು ಅಂತ ಹೇಳ್ಬಿಟ್ಟು. ಹೌದು ಮೇಡಮ್, ಆಕ್ಚುಲಿ ನಾವು ಕೂಡ ಅದೇ ನಿರೀಕ್ಷೆಯಲ್ಲಿ ಇದೀವಿ. ನೋಡೋಣ, ಆತರ ಯಾವ್ದಾದ್ರು ನಮ್ಗೆ ಸ್ಪಾನ್ಸರ್ಸ್ ಸಿಕ್ಕರು ಅಂತ ಹೇಳಿದ್ರೆ ಖಂಡಿತ ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್. ನನ್ನ ಸಜೆಷನ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾವ್ದಾದ್ರು ಒಂದು ಗೀತೆಯನ್ನು ಹಾಡ್ಬೋದಾ ಇವತ್ತಿನ ಒಂದು ಸನ್ನಿವೇಶಕ್ಕೆ? ಇವತ್ತಿನ ಸನ್ನಿವೇಶ ಅಂದ್ರೆ ಇವತ್ತು ಏನ್ ವಿಶೇಷ ಸರ್? ಇವತ್ತು ಆಕ್ಚುಲಿ ಇವತ್ತಂತ ಏನು ವಿಶೇಷ ಇಲ್ಲ ಮೇಡಮ್, ಎಲ್ಲ ನಾರ್ಮಲ್ ಆಗಿದೆ. ಅಂದ್ರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಒಂದ್ ಸಾಂಗ್ ಹೇಳ್ತೀನಿ ಸರ್. ಶುಕ್ರವಾರ ಹೇಳಿ ಮೇಡಮ್, ಹೇಳಿ. ಇಂದು ಶುಕ್ರವಾರ ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ ಶುಭವ ತರುವ ವಾರ, ಮುಂಜಾನೆ ಮಡಿಯುಟ್ಟು ಕುಂಕುಮವ ಹಳಗಿಟ್ಟು, ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ. ಇಂದು ಶುಕ್ರವಾರ ಶುಭವ ತರುವ ವಾರ.
ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ ಚಂದನ ಹಚ್ಚಿ ಸಿಂಗಾರ ಮಾಡಿ ಕರ್ಪೂರದಾರತಿ ನಿನಗೆ ಬೆಳಗಿ ಭಕ್ತಿಯಿಂದಲೇ ಭಜಿಸುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ. ಸೂಪರ್ ಮೇಡಮ್, ತುಂಬ ಚೆನ್ನಾಗಿತ್ತು. ಸೊ ಇವತ್ತಿನ ಸನ್ನಿವೇಶಕ್ಕೆ ದೇವಿಯರಿಗೆ ಒಂದು ಅರ್ಪಣೆ ಮಾಡ್ತಕ್ಕಂಥ ಒಂದು ಗೀತೆ. ಸೊ ನೈಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ಮತ್ತೊಮ್ಮೆ ನಿಮ್ಮ ಬ್ರದರ್ಸ್ಗೆ ಹುಟ್ಟುಹಬ್ಬವನ್ನ ಇನ್ನೊಂದು ಸರ್ ನಿಮ್ ಪ್ರೋಗ್ರಾಮ್ ಬಂದ್ ಕ್ವಿಜ್ ಸ್ಟಾರ್ಟ್ ಮಾಡಿದಾಗಿನಿಂದ ನಮ್ಗೆ ಏನಾಗಿದೆ ಅಂದ್ರೆ ಆನ್ಸರ್ ಮಾಡ್ಬೇಕು ಅನ್ನೋ ಖುಷಿಗೆ ಬೇಗ ಕೆಲಸ ಮಾಡ್ಕೊಂತ ಇದ್ದೀವಿ. ಅದಕ್ಕೊಂದಕ್ಕೆ ನಿಮ್ ಪ್ರೋಗ್ರಾಮಿಗೆ ಥ್ಯಾಂಕ್ ಯು ಸರ್. ಇಟ್ಸ್ ಮೈ ಪ್ಲೆಜರ್ ಮೇಡಮ್, ತುಂಬ ಖುಷಿ ಆಯಿತು. ಸೊ ಆದಷ್ಟು ಒಬ್ರಿಗೆ ಇದರಿಂದ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಅಂದ್ರೆ ನಿಜಕ್ಕೂ ಅದಕ್ಕೆ ನಂಗೆ ತುಂಬ ಖುಷಿ ಅಂತ ಹೇಳ್ತೀನಿ ಮ್ಯಾಮ್. ನಾವೀಗ ನಿಮ್ ಪ್ರೋಗ್ರಾಮ್ ನೋಡ್ಬೇಕು ಅಂತ ಬೇಗ ಕೆಲಸ ಮಾಡ್ಕೊಂತ ಇದೀವಿ. ವೆರಿ ಗುಡ್ ವೆರಿ ಗುಡ್, ಒಳ್ಳೇದಾಗ್ಲಿ ಮೇಡಮ್, ತುಂಬ ಖುಷಿ ಆಯಿತು. ಸೊ ಬೇಗ ಎಲ್ರಿಗೂ ಇದೇ ರೀತಿ ಹೆಲ್ಪ್ ಆದರೆ ನನಗೂ ತುಂಬ ಖುಷಿ ಆಗತ್ತೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಕ್ವಿಕ್ ಆಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಥ್ಯಾಂಕ್ ಯು ಮ್ಯಾಮ್, ನಮಸ್ತೆ. ಎಸ್ ವೀಕ್ಷಕರೇ, ಎಲ್ಲರೂ ಕೂಡ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು ಅನ್ನೋ ಕುತೂಹಲದಲ್ಲಿರ್ತಾರೆ. ಸೊ ಸರಿ ಉತ್ತರವನ್ನು ನೀಡಿದಾಗ ಖಂಡಿತ ಎಲ್ಲರೂ ಖುಷಿ ಆಗುತ್ತೆ. ಸಾಧ್ಯವಾದರೆ ಆ ಪ್ರಶ್ನೋತ್ತರಗಳಿಗೆ ಏನಾದರೂ ಬಹುಮಾನ ನೀಡಲಿಕ್ಕಾಗತ್ತಾ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ. ನಮಸ್ತೆ ಅಮ್ಮ, ತಮ್ಮ ಹೆಸರು? ಶಬ್ಬು ಅಂತ. ಶಬ್ಬು ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹೊಸದುರ್ಗ. ಹೊಸದುರ್ಗ, ಓಕೆ. ಪಾಪುದು ಇವತ್ ಬರ್ತಡೆ. ಇವತ್ ಬರ್ಡೇನಾ? ಓಕೆ. ಪಾಪು ಹೆಸರು ಮೇಡಮ್? ಮೊಹಮ್ಮದ್ ಫೈಜಾನ್. ಓಕೆ, ನಿಮ್ಮ ಮಗ ಮೊಹಮ್ಮದ್ ಫೈಜಾನ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ. ಸೊ ಅವರೆಲ್ಲ ಕನಸುಗಳು ಈಡೇರ್ಲಿ, ಭಗವಂತ ಅವ್ರಿಗೆ ಒಳ್ಳೇದನ್ನ ಮಾಡ್ಲಿ ಅಂತ ಕೇಳ್ಕೊತೀವಿ ಅಮ್ಮ. ಆಯ್ತು. ಓಕೆ, ಏನೇನ್ ಸೆಲೆಬ್ರೇಟ್ ಪ್ಲಾನಿಂಗ್ ಮಾಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಿ ಇವತ್ತು ಬರ್ಡೇಗೆ? ಬರ್ಡೇಗೆ ಶಾಲೆಗೆ ಚಾಕ್ಲೇಟ್ ಕೊಟ್ಟು ಕಳ್ಸಿದೀನಿ, ಕೇಕ್ ಆರ್ಡರ್ ಮಾಡಿದೀವಿ. ಓಕೆ, ಮತ್ತೆ ಬಟ್ಟೆ ತಂದಿದೀವಿ, ಅಡ್ಗೆ ಮಾಡೋದು, ಓಕೆ, ಯಾರಿಗಾದ್ರೂ ಏನಾದ್ರೂ ಕೊಡ್ಸೋದು. ಓಕೆ ಓಕೆ. ಏನೇನ್ ಮಾಡ್ತಾ ಇದ್ರಿ ಇವತ್ತು ಸ್ವೀಟ್ಸ್ ಮಗನಿಗೋಸ್ಕರ? ಪಾಯಸ. ಓಕೆ, ನಿಮ್ ಮಗನಿಗೆ ಫೇವರೇಟ್ ಜಾಮೂನು, ಪಾಯಸ. ಓಕೆ, ನಿಮ್ ಮಗನಿಗೆ ಏನ್ ಇಷ್ಟ ತುಂಬಾ ಫೇವರೇಟ್? ಮಗನಿಗೆ ಅದೆಲ್ಲ ಇಷ್ಟ ಆಗಲ್ಲ, ಚಪಾತಿ ಒಂದ್ ಬಿಟ್ರೆ. ಹೌದಾ? ಓಕೆ ಓಕೆ, ಆಗ್ಲಿ ಆಗ್ಲಿ ಮಾಡಿ. ಸೊ ನೀವು ಬನ್ನಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ನಿಮ್ಮ ಇನ್ವೈಟ್ಗೆ. ಸೊ ನೀವು ಮೊಟ್ಟ ಮೊದಲು ಬಾರಿಗೆ ಗಂಡನ ಮನೆಗೆ ಬಂದಾಗ ಮಾಡಿರ್ತಕ್ಕಂಥ ಸ್ವೀಟ್ಸ್ ಅಥವಾ ಖಾರ ಯಾವುದು? ಖಾರ ಮಾಡಿದ್ದು ಮೀನ್ ಸಾರು. ವಾವ್, ಎಲ್ರು ಬಿರಿಯಾನಿ ಮಾಡಿದ್ರೆ ನೀವು ಮೀನ್ ಸಾರು ಮಾಡಿದ್ರಾ? ಇಲ್ಲ, ನಮ್ಮದ್ರಲ್ಲಿ ಫಸ್ಟ್ ಮೀನ್ ಸಾರು ಮಾಡಿಸ್ತಾರೆ. ಓಕೆ, ಹಾ ಹಾ. ಗಂಡನ ಮನೆಗ್ ಬಂದ್ಮೇಲೆ ಫಸ್ಟಿಗೆ ಮೀನ್ ಸಾರು ಮಾಡಿಸಿದ್ರು. ಓಕೆ ಓಕೆ, ಅಷ್ಟೇ. ಸೊ ಹೇಗಿತ್ತು ಟೇಸ್ಟ್ ಎಲ್ಲ? ತಿಂದವ್ರು ಏನಂತ ಹೇಳಿದ್ರು? ಚೆನ್ನಾಗೈತೆ ಅಂದ್ರು. ಹೌದಾ? ಓಕೆ. ಸ್ವೀಟ್ಸ್ ಯಾವ್ದು ಮಾಡಿರ್ಲಿಲ್ವಾ? ಸ್ವೀಟು ಹಬ್ಬಕ್ಕೆ ಜಾಮೂನು, ಕಸ್ಟರ್ಡು, ಓಕೆ, ಬಿರಿಯಾನಿ ಎಲ್ಲ ಮಾಡ್ತಿರ್ತೀವಲ್ಲ. ಹಾ ಹಾ ಹಾ. ಸೊ ಒಳ್ಳೇದಾಗ್ಲಿಮ್ಮ, ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿ ಮಗಂದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮ ಮಗನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಒಳ್ಳೇದಾಗ್ಲಿಮ್ಮ ನಿಮ್ಮ ಮಗನಿಗೆ. ಆಯ್ತಾಯ್ತು. ಓಕೆಮ್ಮ, ಥ್ಯಾಂಕ್ ಯು ಸೋ ಮಚ್. ಓಕೆ. ಎಸ್ ವೀಕ್ಷಕರೇ, ಕ್ರೀಡೆ ಬಗ್ಗೆ ಒಂದು ವಿಚಾರವನ್ನು ಹೇಳಲೇಬೇಕು. ಸೊ ನಿನ್ನೆ ನಡೆದಂಥ ಒಂದು ಟೆಸ್ಟ್ ಪಂದ್ಯದಲ್ಲಿ ಅಶ್ವಿನ್ ಅವರು, ಆ್ಯಕ್ಚುಲಿ ಅವರೊಬ್ಬ ಸ್ಪಿನ್ನರು, ಬೌಲರ್ ಕೂಡ ಹೌದು, ಬಟ್ ಅವ್ರನ್ನ ಆಲ್ರೌಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಲವಾರು ಪಂದ್ಯಗಳನ್ನು ಭಾರತಕ್ಕೆ ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ಒಬ್ಬ ಒಳ್ಳೆಯ ಆಟಗಾರ. 6 ಎಸೆತಗಳಲ್ಲಿ 6 ಸಿಕ್ಸರ್ನ ಹೊಡೆದು ನಿನ್ನೆ ಒಂದು ಹೊಸ ದಾಖಲೆಯನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಸೊ ಹಾರ್ದಿಕವಾಗಿ ಅಭಿನಂದನೆಗಳು. ಎಷ್ಟೋ ಜನ ಹೇಳ್ತಾ ಇದ್ರು ಬಾಂಗ್ಲಾದೇಶದ ವಿರುದ್ಧ ಈ ಒಂದು ಟೆಸ್ಟ್ ಸರಣಿನ ರದ್ದು ಮಾಡಬೇಕು ಅಂಥೇಳಿ. ಸೊ ಆ ವಿಚಾರವನ್ನು ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ಯಾರು? ಶಿವು. ಎಲ್ಲಿಂದ ಮಾತಾಡ್ತಾ ಇರೋದು? ಚನ್ನಗಿರಿಯಿಂದನಾ? ದೊಡ್ಡವ್ರು ಯಾರಾದ್ರೂ ಇದ್ದಾರಾ ಪುಟ? ಯಾರಿದ್ದಾರೆ? ಮನೇಲಿ ಯಾರಿದಾರಪ್ಪ? ನಿನ್ನೆ ಫೋನ್ ಮಾಡಿದ್ಯಾ? ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಓಯ್ತ್ಲಾಗ 3 ಜನರ ಬರ್ಡೇನಾ?
ಓಕೆ, ನಿಂಗೂ ಹ್ಯಾಪಿ ಬರ್ಡೇ, ನಿಂಗ್ ಗಣೇಶಂಗೂ ಹ್ಯಾಪಿ ಬರ್ಡೇ, ನಿಮ್ಮ ಅಪ್ಪಾಜಿಗೂ ಹ್ಯಾಪಿ ಬರ್ಡೇ. ಓಕೆನಾ? ಚಾಕ್ಲೇಟ್ಸ್ ಕೊಡಲ್ವಾ ನಂಗೆ? ನಂಗೆ ಚಾಕ್ಲೇಟ್ಸ್ ಕೊಡಲ್ವಾ? ಏನ್ ಚಾಕ್ಲೇಟ್ ಕೊಡ್ತೀಯಪ್ಪ? ನಂಗೆ ದೊಡ್ಡ ಚಾಕ್ಲೇಟ್ ಬೇಕು. ನಂಗೆ ದೊಡ್ಡ ಚಾಕ್ಲೇಟ್ ಬೇಕು. ಓಕೆನಾ? ಪಾಯಸ ಮಾಡಿದೀರಾ? ಮತ್ ನಂಗೆ ಕೊಡಲ್ವಾ ಪಾಯಸ? ಓಕೆ ಚಿನ್ನಮ್ಮ, ಬರ್ತೀನಿ. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ನಿಂಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಬಾಯ್ ಮಾ. ಎಸ್, ಪುಟಾಣಿ ಮಕ್ಕಳು ಹೇಗೆ ಮಾತಾಡಿದ್ರು ಕೂಡ ಚಂದನೆ. ಸೊ ಮುದ್ದಾಗಿ ಮಾತಾಡಿ ಅವ್ರ ಹುಟ್ಟುಹಬ್ಬಕ್ಕೆ ಅವ್ರ ಕಡೆಯಿಂದ ನಮಗೆ ಶುಭಾಶಯ ಹೇಳೋ ಒಂದು ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನಿನ್ನೆ ಭವಿಷ್ಯ ಉಜ್ವಲವಾಗಿರಲಿ ಅಂತ ಪ್ರೇ ಮಾಡ್ತೀವಿ ಪುಟ. ಸೊ ಎಸ್, ಸೆಕೆಂಡ್ ಪ್ರಶ್ನೆಗೆ ಹೋಗ್ಬಿಡೋಣ ನೇರವಾಗಿ. ಮೂರನೇ ಪ್ರಶ್ನೆಗೆ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಮುಂದಿನ ಪ್ರಶ್ನೆ ಏನು ಅಂದರೆ, ಇದು ಕೂಡ ಒಂದು ಪದಬಂಧದ ಅಕ್ಷರ ಆಗಿದೆ. ಸೊ ಯಾರು ಇದನ್ನು ಸರಿಯಾಗಿ ಜೋಡಿಸಿ ಹೇಳ್ತಾರೆ ಅಂತ ನೋಡೋಣ. ಹೋ, ಚ, ರಿ, ಆ, ರು, ಗಿ, ಹ, ವ. ಇದನ್ನು ಕ್ವಿಕ್ಕಾಗಿ 30 ಸೆಕೆಂಡ್ಸಲ್ಲಿ ಜೋಡಿಸಿ ಹೇಳಬೇಕು. ನೋಡೋಣ ಯಾರು ಸರಿ ಉತ್ತರವನ್ನು ನೀಡ್ತಾರೆ ಅಂಥೇಳಿ. ಸೊ ಅಲ್ಲಿವರೆಗೂ ಕ್ವಿಕ್ಕಾಗಿ ಬೇರೆ ವಿಚಾರಗಳ ಬಗ್ಗೆನೂ ಕೂಡ ನಾನು ಮಾತಾಡ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಗ್ರಾಮ ಜನರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂಥೇಳಿ. ಸೊ ಗುಜರಾತ್ನಲ್ಲಿ ಆಗಿರ್ತಕ್ಕಂಥ ಪ್ರಯೋಗ ನಮ್ಮ ಕರ್ನಾಟಕದಲ್ಲಿ ಆಗಬೇಕು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ. ಅದರಲ್ಲೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಇಂಥ 100 ಗ್ರಾಮಗಳಿದೆ. ಆ ಗ್ರಾಮಗಳ ಜನರು ಏನಾದರೂ ಮುಂದಾಳತ್ವವನ್ನು ವಹಿಸಿ ಮನಸ್ಸು ಮಾಡಿ ಈ ಥರದ ಒಂದು ಡ್ರಾಸ್ಟಿಕ್ ನಿರ್ಧಾರ ತೆಗೆದುಕೊಂಡ್ರೆ, ಒಮ್ಮೆ ಯೋಚನೆ ಮಾಡಿ 3 ವರ್ಷಗಳ ಹಿಂದೆ ಏನಂದರೆ ಏನೂ ಇರಲಿಲ್ಲ ಆ ಗ್ರಾಮದಲ್ಲಿ. ಅದೇ ಕಚ್ಚಾ ರಸ್ತೆಗಳು, ಅದೇ ಕುಡಿಯೋ ನೀರಿನ ಸಮಸ್ಯೆ ಎಲ್ಲದೂ ಇತ್ತು. ಆದರೆ ಒಂದೇನು ಅಂದರೆ ಅಗತ್ಯಕ್ಕಿಂತ ಹೆಚ್ಚಿದ್ದಿದ್ದು ಬಿಸಿಲು ಮಾತ್ರ. ಆ ಜನರು ಅದನ್ನೇ ಅಡ್ವಾಂಟೇಜ್ ತೊಗೊಂಡ್ರು, ಎಲ್ಲ ಮನೆಗಳ ಮೇಲೆ ಸೋಲಾರ್ ಪ್ಯಾನಲನ್ನು ಫಿಕ್ಸ್ ಮಾಡಿದ್ರು. ಸೊ ಇವತ್ತು ಅವರ ಸಂಪೂರ್ಣ ಗ್ರಾಮಕ್ಕೆ ಅವರು ಉಚಿತವಾಗಿ ವಿದ್ಯುತ್ತನ್ನು ಪೂರೈಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರಕ್ಕೆ ಹೆಚ್ಚುವರಿಯಾಗಿರ್ತಕ್ಕಂಥ ವಿದ್ಯುತ್ತನ್ನು ಮಾರ್ತಾ ಇದ್ದಾರೆ. ಅದು ಕಡಿಮೆ ರೇಟಲ್ಲ, ಆ ಊರಿನ ಎಲ್ಲರೂ ಕೂಡ ಶ್ರೀಮಂತರಾಗ್ತಾ ಇದ್ದಾರೆ ಅಂತೆ. ಸೊ ಎಂಥ ಒಂದು ಗಿಫ್ಟ್ ನೋಡಿ. ಇದರಲ್ಲಿ ನಾವು ಖರ್ಚು ಮಾಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ, ಯಾಕೆಂದರೆ ಸರ್ಕಾರದಿಂದನೇ ಸಬ್ಸಿಡಿ ಕೊಡ್ತಾರೆ. ಉಚಿತ ವಿದ್ಯುತ್ ಪ್ಯಾನಲ್ಗಳನ್ನ ಎಲ್ಲ ಅವರೇ ಬಂದು ಅಳವಡಿಸ್ತಾರೆ. ಬಂದಿರತಕ್ಕಂಥ ಆದಾಯದಲ್ಲಿ ನಾವು ಅದನ್ನು ಕಟ್ಕೊಳ್ತಾ ಹೋಗ್ಬಿಟ್ರೆ ಆಗೋಯ್ತು. ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಡಬಲ್ನ ಒಂದೇ ವರ್ಷದಲ್ಲಿ ತೊಗೋಬೋದಂತೆ. ಸೊ ಹಾಗಾಗಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಯಾರ್ಯಾರು ಇದ್ದಾರೆ ಅವರು ಇದ್ರ ಬಗ್ಗೆ ಯೋಚನೆ ಮಾಡಿ, ದಾವಣಗೆರೆ ಜಿಲ್ಲೆ ಜನತೆ ಅಷ್ಟೇ ಅಲ್ಲ, ನಾನು ಹೇಳ್ತಾ ಇರೋದು ಕರ್ನಾಟಕದ ಎಲ್ಲರೂ ಕೂಡ ಇಂಥ ಒಂದು ಡ್ರಾಸ್ಟಿಕ್ ಡಿಸಿಷನ್ನ ತೆಗೆದುಕೊಂಡಾಗ ಖಂಡಿತವಾಗ್ಲೂ ಕೂಡ ನಾವು ಕೂಡ ಮುಂದೆ ಬರಲಿಕ್ಕೆ ಸಾಧ್ಯವಿದೆ. ಅಫ್ಕೋರ್ಸ್ ಕರ್ನಾಟಕ ಇಸ್ ಆಲ್ವೇಸ್ ಎ ಗ್ರೋಯಿಂಗ್ ಸ್ಟೇಟ್, ಅದರಲ್ಲಿ 2 ಮಾತಿಲ್ಲ. ಆದರೆ ಈ ರೀತಿಯ ಒಂದು ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಡಲಿಕ್ಕೆ ಒಬ್ಬ ಸಮರ್ಥ ನಾಯಕ ಬೇಕಾಗತ್ತೆ. ಸೊ ಅವ್ರನ್ನ ಯಾರಾದರೂ ಮುಖ್ಯರು ಅಥವಾ ಯುವಕರು ಈ ರೀತಿಯ ಒಂದು ಮೋಟಿವೇಶನನ್ನು ಮಾಡಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಜನರಿಗೆ ನೀಡಿ ಅವರು ಕೂಡ ಒಂದು ಈ ಥರದ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಾಗ ಖಂಡಿತ ಊರೇ ಒಂದು ಡೆವಲಪ್ಮೆಂಟ್ ಆಗೋದ್ರಲ್ಲಿ 2 ಮಾತಿಲ್ಲ. ಸೊ ಬನ್ನಿ ಅದ್ರ ಬಗ್ಗೆ ಮಾತಾಡ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ 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 ಎಸ್, ಬಹುಶಃ ಕರೆ ಸರಿಯಾದ ರೀತಿಯಲ್ಲಿ ಸಾಧ್ಯವಾಗಿಲ್ಲ ಅಂತ ಅನ್ಕೋತೀನಿ. ಸೊ ಎಲ್ರಿಗೂ ಕೂಡ ಒಂದು ರಿಕ್ವೆಸ್ಟು, ಸೊ ದಯವಿಟ್ಟು ಕರೆ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ಟಿ ವಿನ ನೋಡ್ತಾ ಮಾತಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಸಿಕ್ಕಿರ್ತಕ್ಕಂಥ ಒಂದು ಸಮಯದಲ್ಲಿ ನಾನು ಹೆಚ್ಚು ಅವ್ರ ಜೊತೆ ಮಾತಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸಿನ್ಸಿಯರಾಗಿ ಕೇಳ್ಕೊಳ್ತಾ ಇದ್ದೀನಿ, ಟಿ ವಿ ನೋಡ್ತಾ ಮಾತಾಡಬೇಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ತಮ್ಮ ಹೆಸರು? ಸುಮಾ ಅಂತ. ಸುಮಾ, ಎಲ್ಲಿಂದ ಮೇಡಮ್ ಕರೆ ಮಾಡ್ತಾ ಇರೋದು? ದಾವಣಗೆರೆಯಿಂದ. ಏನ್ ಮಾಡ್ತಾ ಇದ್ರಿ ಮೇಡಮ್ ತಾವು? ನಾನು ಗೃಹಿಣಿ. ಓಕೆ, ಸೊ ತುಂಬಾ ಖುಷಿ ಆಯ್ತು ಮಾ. ಫ್ರೀ ಟೈಮಲ್ಲಿ ಏನ್ ಮಾಡ್ತೀರಿ? ನಾನು ಮನೆಯಲ್ಲಿ ಅಂಗಡಿ ಇದೆ, ಅಂಗಡಿ ಮಾಡ್ಕೊಂಡು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಇರ್ತೀವಿ. ಏನ್ ಅಂಗಡಿ? ಪ್ರಾವಿಷನ್ ಸ್ಟೋರ್. ಪ್ರಾವಿಷನ್ ಸ್ಟೋರಾ? ಓಕೆ ಓಕೆ. ಸೊ ಒಂದು ಪ್ರಶ್ನೆ ಕೇಳಬೇಕು. ಪ್ರಾವಿಷನ್ ಸ್ಟೋರ್ ಅಂದ್ರೆ ಸರಿ ಸುಮಾರು 100-150 ಐಟಮ್ ಇರುತ್ತಲ್ವಾ? ಆ ಐಟಮ್ಗಳ ರೇಟ್ಗಳೆಲ್ಲ ಹೇಗೆ ನೆನ್ಪಿಟ್ಕೊಳ್ತೀರಿ?
ಅದು ಡೈಲಿ ಡೈಲಿ ಮೈಂಡ್ ಅಲ್ಲಿ ಸೆಟ್ ಆಗಿರುತ್ತಲ್ಲ. ಹಾ, ಆಮೇಲೆ ಕಮ್ಮಿ ಆದಾಗ ಮಾತಾಡ್ಕೊಂಡಿರ್ತೇವೆ ನಮ್ಮ ಮನೆಯವ್ರ ಜೊತೆಗೆ. ಓಕೆ, ಹಂಗಲ್ಲ, ನಾನು ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ ಸುಮ್ನೆ ಕುತೂಹಲ ಕೇಳ್ತಾ ಇದೀನಿ. ಈಗ ಬೇಳೆ ಸಹಜ, ನಾನು ಅದನ್ನ ತಪ್ಪ ಅನ್ಕೊಳಲ್ಲ. ಅದ್ ಯಾಕೆ ತಪ್ಪ ಅನ್ಕೋಬೇಕು? ಈಗ ನಾವು 4 ಜನದ ಜೊತೆ ಮಾತಾಡ್ತಿರ್ತೇವೆ, ನೀವ್ ಕೇಳಿದ್ದು ತಪ್ಪಿಲ್ಲ. ಸೊ 1-2 ಐಟಮ್ಗಳ ಹೆಸರು ಅಂದ್ರೆ ರೇಟ್ ನೆನ್ಪಿಟ್ಕೊಳೋದೇ ಕಷ್ಟ. ಬೇಳೆ ಅಂತೆ, ಅದೇನು ಉದ್ದಿನ ಬೇಳೆ, ಕಡ್ಲೆ, ಶೇಂಗಾ, ಎಷ್ಟು ತರ ಐಟಮ್ಗಳು ಇರುತ್ತೆ ಒಂದ್ ಅಂಗಡಿ ಅಂದ್ರೆ. ಎಲ್ಲಾ ಐಟಮ್ ನೆನಪಿರುತ್ತೆ ಆಲ್ಮೋಸ್ಟ್. ಇಲ್ಲ ಅಂದ್ರೆ ನಮ್ಮ ಮನೆಯವ್ರನ್ನ ಕೇಳ್ತೀವಿ, ನಮ್ಮ ಮನೆಯವರು ನಮಗೆ ಹೇಳ್ತಿರ್ತಾರಲ್ಲ. ಓಕೆ ಓಕೆ. ಸೊ ನಿಮ್ದು ನಿಮ್ಮ ಮನೆಯವ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಈ ವಿಚಾರದಲ್ಲಿ? ನಮ್ಮ ಮನೆಯಲ್ಲಿ ಚೆನ್ನಾಗಿದೀವಿ. ಈ ವಿಚಾರವಾಗಿ ನೋಡಿ, ಸಂಸಾರದಲ್ಲಿ ಸಿಟ್ಟುನು ಇರುತ್ತೆ, ಪ್ರೀತಿ ವಿಶ್ವಾಸನೂ ಇರುತ್ತೆ. ಅದನ್ನ ತಪ್ಪಾಗಿ ನಾವು ಅದನ್ನ ಗ್ರಹಿಸೋದ್ರ ಮೇಲೆ ಇರುತ್ತೆ. ನಿಜ ನಿಜ, ಹೌದು. ನಾವು ಅದನ್ನ ದೊಡ್ಡದ್ ಮಾಡ್ಕೋಬಾರ್ದು. ಎಲ್ಲದ್ರಲ್ಲಿ ಇರುತ್ತೆ. ಗಂಡ ಹೆಂಡತಿ ಅಂದ್ರೆ ಎಲ್ಲದ್ರಲ್ಲಿ ಇರುತ್ತೆ. ವ್ಯವಹಾರಕ್ಕೆ ಹೋಗಿರ್ತಾರ, ಅಲ್ಲಿ ಇರುತ್ತೆ, ಎಲ್ಲಾ ಕಡೆನೂ ಇರುತ್ತೆ. ನಾವು ತಿಳ್ಕೊಳ್ಳೋದ್ರ ಮೇಲೆ ನಾವು ಏನ ಅರ್ಥ ಮಾಡ್ಕೋತೀವಿ, ಅವ್ರು ನಮ್ಮನ್ನ ಏನ್ ಅರ್ಥ ಮಾಡ್ಕೊಂಡಿರ್ತಾರ ಅದ್ರಲ್ಲಿ ಇರುತ್ತೆ. ಸುಮ್ನೆ ಸಣ್ಣ ಸಣ್ಣದನ್ನ ದೊಡ್ಡದ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ. ಹೌದು. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ತರಕಾರಿಯಲ್ಲಿರುತ್ತೆ, ಒಂದು ಕೆಟ್ಟದ್ದು ಬಂದಿರುತ್ತೆ. ಅದನ್ನ ನಾವು ತಪ್ಪಂತ ತಿಳ್ಕೊಬಾರ್ದು. ಅದನ್ನ ಬೆಳಿತೀವ. ಹೌದು ಹೌದು. ಏನಿಲ್ಲ ರೀ, ಒಳ್ಳೇದು. ನೀವು ನಡೆಸಿಕೊಡೋ ಚೆನ್ನಾಗಿದೆ. ಈಗ ನಾನು ಅದನ್ನ ಹಾಕ್ಬೇಕು ಅಂದೆ ಮನಸ್ಸಲ್ಲಿ. ಏನೋ ಒಂದು ಈಗ ಒಂದು ಟಾಪಿಕ್ ಹಾಕಿದ್ರಲ್ಲ ಶಬ್ದಗಳದ್ದು. ಹೌದು ಹೌದು. ಸರಿ, ಚೆನ್ನಾಗಿ ನಡೆಸಿಕೊಡ್ತೀರಾ? ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ನನ್ಗೆ ಇದೇ ಫಸ್ಟ್ ಬಂದದ್ದು, ನಾನು ಎಷ್ಟು ಸರಿ ಟ್ರೈ ಮಾಡಿದ್ದೆ. ಓಕೆ ಓಕೆ ಓಕೆ, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ. ಟಿಫನ್ ಆಯ್ತಾ ನಿಮ್ದು? ಇಲ್ಲ ಮೇಡಮ್, ಇನ್ಮೇಲೆ ಮಾಡ್ಬೇಕು. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ನಂಗೆ. ಸೊ ಜೀವನದ ಒಂದು ಸ್ವಾರಸ್ಯವನ್ನ ಒಂದೇ ಲೈನಲ್ಲಿ ಹೇಳ್ಬಿಟ್ರಿ. ಹೌದು, ತಿಳ್ಕೊಂಡ್ರೆ ಅದು ಅದೇ ಇರೋದು, ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡದಿರೋದು. ನಿಜ ನಿಜ ನಿಜ. ಸೊ ಇವತ್ತಿನ ಯೂತ್ಸ್ ಅಲ್ಲಿ ಒಂದು ತಾಳ್ಮೆ ಅಂತಕ್ಕಂಥದ್ದಿಲ್ಲ. ಮದ್ವೆ ಆಗಿ 1 ವರ್ಷಕ್ಕೆ 2 ವರ್ಷಕ್ಕೆ ನನ್ಗೆ ಆಗಲ್ಲ ಅಂತ ಡೈವರ್ಸ್ ತಗೊಂಡ್ಬಿಡ್ತಾರೆ. ಸೊ ಅವ್ರಿಗೆಲ್ಲ ಏನೊಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಿಮ್ಮ? ಬೇರೆ ಜೀವನಕ್ಕೆ ಹೋಗ್ತಾರಲ್ಲ, ನಾನು ಒಂದು ತಿಳುವಳಿಕೆ ನಿಮ್ಗೆ ಹೇಳ್ತೀನಿ. ಬೇರೆ ದವ್ರ ಜೊತೆ ಮತ್ತೆ ಇನ್ನೊಂದ್ ಮದ್ವೆ ಆಗ್ತೀನಿ ಅಂತಾರ. ಎಲ್ಲಿ ವ್ಯತ್ಯಾಸ ಇರುತ್ತೀರಿ? ನಾನ್ ನಿಮ್ಗೆ ಕೇಳೋದು, ವ್ಯತ್ಯಾಸ ಅನ್ನೋದು ಎಲ್ಲಿ ಇರುತ್ತೆ? ಎಲ್ಲಾ ಕಡೆ ಒಂದ್ ಮನುಷ್ಯನಲ್ಲಿ ಒಂದೊಂದು ಸ್ವಭಾವಗಳ ಚೇಂಜ್ ಇರ್ತಾವ ಹೊರತು ವ್ಯತ್ಯಾಸ ಏನಿರುತ್ತೆ? ಜೀವನ ಅನ್ನೋದು ಗಂಡ ಹೆಂಡತಿ ಅಂದ್ರೆ ಒಂದ್ ಗಂಡನ ಜೊತೆ ಚೆನ್ನಾಗ್ ಬಾಳಿದ್ರೇನೆ ಒಂದ್ ಅರ್ಥ ಇರುತ್ತೆ. ಅದೇ ಅವು ಬೇಡ ಇದು ಬೇಡ ಏನ್ ಅರ್ಥ ರೀ? ನನಗೆ ತಿಳಿದದ್ ನಾನು ಹೇಳ್ತೀನಿ. ಏನ್ ಅರ್ಥ ಇರುತ್ತೆ ರೀ? ನಿಜ ನಿಜ. ಎಲ್ಲಾರ ಹತ್ರ ಒಂದೇ ತರ ಜೀವನ ದೇವ್ರು ಕೊಟ್ಟಿಲ್ಲ. ನಾವು ಏನಾಗ್ತೀವಿ ಅಂದ್ರ ಪ್ರಾಣಿಗಳ ಜೀವನಕ್ಕೆ ಹೋಗ್ತೀವಿ, ನಾವು ಮನುಷ್ಯರ ಜೀವನಕ್ಕೆ ಬರಲ್ಲ. ನಾವು ಪ್ರಾಣಿಗಳಿಗೆ ಗಂಡ ಹೆಂಡತಿ ಅನ್ನೋದು ಇರಲ್ಲ, ದೊಡ್ಡವರಾದಂಗೆ. ಆಮೇಲೆ ಮಕ್ಕಳು, ನಾನು ತಂದೆ ತಾಯಿ, ಅದು ಎಲ್ಲ ದೊಡ್ಡವಾದ್ವಂದ್ರೆ ಅದು ಪ್ರಾಣಿಗಳಲ್ಲಿ ಏನಿರುತ್ತೆ? ಏನೂ ಇರಲ್ಲ ಸಂಬಂಧದ ವ್ಯಾಲ್ಯೂ. ನಿಜ ನಿಜ. ಅದು ಒಂದು ವಿಷಯಕ್ಕ ನಾವು ಮನುಷ್ಯರು ಹೋಗ್ಬಾರ್ದು ಅನ್ನೋದು. ತಾಳ್ಮೆಯಿಂದ ತಗೊಂಡು ಜೀವನ ಮಾಡಿದ್ರೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಅತಿಯಾದ್ರೆ ಚೆನ್ನಾಗಿರಲ್ಲ. ಅದ್ರಲ್ಲಿ ಸುಧಾರಿಸ್ಕೊಂಡು ಹೋದ್ರೆ ಯಾವ್ದು ಕಷ್ಟ ಅಲ್ಲ ರೀ. ಹೌದು ಹೌದು ಹೌದು. ಸೊ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಅದ್ರಲ್ಲೂ ಕೂಡ ಇವತ್ತಿನ ನಮ್ಮ ಯೂತ್ಸ್ಗೆ ನಿಜಕ್ಕೂ ಕೂಡ ಒಂದು ಮನಸ್ಸಿಗೆ ಮುಟ್ತಕ್ಕಂಥ ಮಾತು. ಏಕೆಂದ್ರೆ ಎಲ್ಲರೂ ಕೂಡ ಒಂದು ತಾಳ್ಮೆ ಅಂತಕ್ಕಂಥದ್ದು ಕಡಿಮೆ. ಏನ್ ಬೇಕಾದ್ರೂ ಡ್ರಾಸ್ಟಿಕ್ ಡಿಸಿಷನ್ ತಗೊಂಡ್ಬಿಡ್ತಾರೆ. ಪೇರೆಂಟ್ಸ್ ಕೂಡ ಎಷ್ಟೊಂದ್ ಕಡೆ ಅವರಿಗೆ ಅವ್ರು ಮಾಡಿದ್ದೇ ಸರಿ ಅನ್ನೋ ತರ ಅವ್ರಿಗೆ ಎನ್ಕರೇಜ್ ಮಾಡ್ಬಿಡ್ತಾರೆ. ಇವೆಲ್ಲ ಏನಾಗತ್ತೆ ಅಂದ್ರೆ ಜೀವನದಲ್ಲಿ ಒಂದು ಸಾಮರಸ್ಯನೇ ಹಾಳು ಮಾಡ್ಬಿಡುತ್ತೆ. ಅದೇ ರೀ, ಈಗಿನ ಜನರೇಷನ್ ಗೆ ಏನಾಗಿದೆ, ನಮ್ ಜನರೇಷನ್ ಅಲ್ಲಿ ನಾವು ಎಷ್ಟು ಸೋತ್ ನಡೀತಿದ್ವಿ. ಚಿಕ್ಕಪ್ಪ ಅಪ್ಪ ಎಲ್ಲರಿಗೂ ಸೋತ್ ನಡೀತಿದ್ವಿ. ಈಗ ಸೋಲ್ಬೇಕು ಅನ್ನೋದು ಇಲ್ಲ. ಆಮೇಲೆ ಅವಾಗಿನಷ್ಟು ಫೆಸಿಲಿಟಿ ಇದ್ದಿದ್ದಿಲ್ಲ, ಆದ್ರೂ ಜನ ಚೆನ್ನಾಗಿದ್ರು. ಈಗ ಫೆಸಿಲಿಟಿ ಚೆನ್ನಾಗಿದೆಯಲ್ಲ, ಜನಕ್ಕೆ ಒಂದ್ ಸ್ವಲ್ಪ ಅಹಂಬ ಜಾಸ್ತಿ ಬಂದ್ಬಿಟ್ಟಿದೆ, ಏನೋ ಗೊತ್ತಿಲ್ಲ. ಓಕೆ. ಇಲ್ಲ, ನಿಜ, ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಹಾಗೆ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಅವರಿಗೆ ಸಿಗ್ತಾ ಇರ್ತಕ್ಕಂಥ ಫೆಸಿಲಿಟೀಸೇ ಅದೊಂದು ಮುಳ್ಳಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಇದಂತರೂ ನಿಜ ರೀ. ನಮ್ ಜನರೇಷನ್ ಅಲ್ಲಿ ನೋಡಿಬಿಟ್ರೆ ಇದೆಲ್ಲ ಬಹಳ ಕಡಿಮೆ ಇತ್ತು. ಈಗೆಲ್ಲ ಅನುಕೂಲ ಇದೆ, ಆದ್ರೆ ಯಾರಲ್ಲೂ ಸಾಮರಸ್ಯ ಇಲ್ಲ. ಕುಂತು ಮಾತಾಡೋಷ್ಟು ಪೇಶನ್ಸ್ ಇಲ್ಲ, ಸಾಮರಸ್ಯ ಇಲ್ಲ ರೀ. ಎಲ್ಲೋ ಒಂದ್ ಕಡೆ ಇರ್ತಾವು, ಇಲ್ಲ ಅನ್ನಲ್ಲ, ಅದಕ್ಕೂ ಇಲ್ಲ ಅನ್ನಲ್ಲ, ಆದ್ರೂ ಕಡಿಮೆ ರೀ ಈಗ. ಹೌದು ಹೌದು ಹೌದು. ಟಿವಿಯಿಂದ
ಹಾ ಸರಿ ರೀ, ಹೇಳಿ ಆಯ್ತು. ಹೇಳಿ ಹೇಳಿ ನಮಸ್ತೆ. ಹೇಳಿಮ್ಮ ಹೇಳಿ ಅಲ್ಲ, ಅದರಿಂದ ಟಿವಿ ಬಿಡ್ಬೇಕಂದ್ರೆ ಟಿವಿ ಬಿಡಕ್ಕಾಗಲ್ಲ, ಮೊಬೈಲ್ ಗಳನ್ನ ಬಿಡಕ್ಕಾಗಲ್ಲ. ಯಾವ್ದ್ ಬಿಟ್ರೆ ಒಳ್ಳೇದು ಇದೆ, ಎಲ್ಲದ್ರಲ್ಲೂ ಕೆಟ್ಟದ್ದು ಇದೆ. ಆದ್ರೆ ಜನ ತಿಳ್ಕೊಳ್ತಾ ಇಲ್ಲ, ಏನ್ ಮಾಡೋದು ಗೊತ್ತಿಲ್ಲ. ಕರೆಕ್ಟ್ ಅಮ್ಮ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾ ಸೊ ಒಂದು ಏನು ಅಂದ್ರೆ ನಾವೆಲ್ಲರೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬೇಕು, ಸಾಮರಸ್ಯದಿಂದ ಬಾಳ್ಬೇಕು. ಮೊದಲು ಇಷ್ಟೊಂದೆಲ್ಲ ಫೆಸಿಲಿಟಿ ಇರ್ಲಿಲ್ಲ, ಆದ್ರೂ ಕೂಡ ಜನ ಒಂದಾಗಿ ಹೋಗ್ತಾ ಇದ್ರು. ನೀವು ಹೇಳ್ದಂಗೆ ತಲೆ ಬಗ್ಸಿ ಸೋತ್ ಹೋಗ್ತಾ ಇದ್ರು, ದೊಡ್ಡವ್ರು ಹೇಳ್ದಂಗೆ ಕೇಳ್ತಾ ಇದ್ರು. ಇವಾಗ ಏನಾರು ಒಂದ್ ಹೇಳಿದ್ರೆ 10 ಪ್ರಶ್ನೆ ಯಾಕೆ ಅಂತ ಕೇಳ್ತಾರೆ. ಹೌದು ಹೌದು ಅಲ್ವಾ? ಹೌದು ಹೌದು. ಹಂಗಾಗಿ ಇವೆಲ್ಲ ನಾವು ಆಧುನಿಕತೆ ಹೆಸರಲ್ಲಿ ಒಂದು ಪ್ಯೂರ್ ರಿಲೇಶನ್ಶಿಪ್ ಅನ್ನ ಕಳ್ಕೊತಾ ಇದೀವಿ ಎಲ್ಲ ಒಂದ್ ಕಡೆ. ಅದೇ ನಿಜ ಹೇಳ್ತಿರಲ್ಲ, ಅವಾಗಿನ್ಕಿಂತ ಈಗ ಫೆಸಿಲಿಟಿ ಚೆನ್ನಾಗೈತಿ. ಇನ್ನೂ ಸಮಾಧಾನದಿಂದ ತಿಳ್ಕೊಂಡು ಜೀವನ ಮಾಡ್ಬಹುದು. ಅವಾಗ ಏನು ಇದ್ದಿದ್ದಿಲ್ಲ, ಅವಾಗ ಬದುಕಿದ್ರು. ಈಗ ಇದ್ದು ಬದುಕ್ತಾ ಇಲ್ಲಲ್ಲ, ಇದು ಭಾರಿ ದುರಾದೃಷ್ಟಕರ ಒಂದು ಸಮಾಜ ರೀ ಇದು. ನಿಜ ನಿಜ. ಅವಾಗ ತಿಳುವಳಿಕೆ ಜನಕ್ಕೆ ಇದ್ದಿದ್ದಿಲ್ಲ, ಟಿವಿ ಬಗ್ಗೆ ಯಾವ್ದ್ರ ಬಗ್ಗೆನೂ ಮಾಹಿತಿ ಇದ್ದಿದ್ದಿಲ್ಲ, ಹೊರಗಿನ ಜಗತ್ತಿನ ಮಾಹಿತಿ ಇದ್ದಿದ್. ಈಗೆಲ್ಲಾ ಇದ್ದು ದಡ್ಡರಾಗ್ತಾ ಇದಾರಲ್ಲ, ಅದೇ ಬೇಜಾರು. ಆವಾಗ ಏನಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು, ಮಾನ ಮರ್ಯಾದೆಗೆ ಅಂಜಿ ಬದುಕ್ತಾ ಇದ್ರು ಅಲ್ವಾ? ಹೌದು. ಅವಾಗ ಎಲ್ಲಾದ್ರೂ ಒಂಚೂರು ಜಗಳ ಆಗ್ಬಿಟ್ರೆ ಎಲ್ಲಿ ಅಕ್ಕಪಕ್ಕದವ್ರು ನಮ್ಮನ್ನ ನೋಡ್ ನಗ್ತಾರೆ ಅನ್ಕೊಂಡು ಆ ಮನೆಯಿಂದ ಹೊರಗಡೆ ಬರ್ತಿರ್ಲಿಲ್ಲ ಜಗಳಗಳು. ಹೌದು ಹೌದು, ಅಷ್ಟು ಸೂಕ್ಷ್ಮತೆ ಇತ್ರಿ. ಈಗ ಹೆಂಗೆ ಅಂದ್ರೆ ಎಲ್ಲಾ ಮಾತೆತ್ತಿದ್ರೆ ಡೈರೆಕ್ಟ್ ಕೋರ್ಟಿಗೆ ಹೋಗ್ಬಿಡ್ತಾರೆ. ಮಾತೆತ್ತಿಗೆ, ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಅದ್ರಲಿಂದ ಒಳ್ಳೇದಿಲ್ಲ ಅನ್ನೋದು ತಿಳುವಳಿಕೆ ಇರ್ತೈತಿ, ಆದ್ರೂ ಹೊಡೆದಾಡ್ತೀನಿ ಅಂತಾರ್ರಿ. ಹೌದು ಹೌದು. ಅದೇ ಈಗ ನಿನ್ನೆ ನಮ್ ದಾವಣಗೆರೆಯಲ್ಲಿ ಗಲಾಟೆ ಯಾಕ್ ಬೇಕು? ಎಲ್ಲಾರು ಅದೇ ನೀರು, ಅದೇ ಗಾಳಿ, ಅದೇ ಕಾಳು ಕಡಿ, ಅದೇ ಊಟ ನೀರು, ಎಲ್ಲಾ ನಾವು ಎಲ್ಲಾರು ಜನ ಸಾಮಾನ್ಯರು ಎಲ್ಲಾರು ಜಗತ್ತಲ್ಲಿ ಜನ ಎಲ್ಲಾ ಅದೇ ಊಟ ಮಾಡೋದು. ಜಾತಿ ಎದಕ್ ಬೇಕು? ಧರ್ಮ ಅನ್ನೋದು ಎದಕ್ ಬೇಕು? ಹೌದು ಹೌದು. ಸೊ ನಿಮ್ ತರ ಎಲ್ರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಈ ಸಮಸ್ಯೆಗಳು ಬರಲ್ಲ ಅಂತ ಅನ್ಕೊಳ್ತೀನಿ. ಎಲ್ರಿಗೂ ಕೂಡ ಈ ಜಾತಿ ಅನ್ನೋ ಇದ್ರಲ್ಲಿ ಹಂಚಿ ಹೋಗ್ಬಿಟ್ಟಿದ್ದಾರೆ. ಏನ್ ಮಾಡಕ್? ಹೌದು ಹೌದು. ಅಲ್ಲ ಇರ್ಲಿ, ಜಾತಿ ಅನ್ನೋದು ಇರ್ಲಿ, ಒಪ್ಕೋತೀನಿ. ಜಗಳ ಅನ್ನೋದು ಬೇಡ ಅಷ್ಟೇ. ಜಾತಿ ಮೇಲೆ ಜಗಳ ಬೇಡ, ಜಾತಿ ಇರ್ಲಿ. ಅದೇನೋ ಮೊದ್ಲಿಂದ ಪರಂಪರೆ ಬಂದಿದೆ, ಅದಕ್ ಬೇಜಾರಿಲ್ಲ ನನಗೆ. ಇದು ನೀರು, ಸೂರ್ಯ ಭೇದ ಇಲ್ಲ, ಚಂದ್ರ ಭೇದ ಇಲ್ಲ, ನೀರ್ ಭೇದ ಇಲ್ಲ, ಗಾಳಿ ಭೇದ ಇಲ್ಲ, ಇವರೆಲ್ಲ ಎದಕ್ ಬೇಕು? ಇವೆಲ್ಲ ಜಾತಿ ಮಾಡ್ಕೊಂಡದಕ್ ಬೇಜಾರಿಲ್ಲ. ಇವು ಜಗಳಕ್ಕ ದಾರಿ ಬೇಡ ಅಷ್ಟೇ. ನಿಜ ನಿಜ. ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಮ್ಮ, ತುಂಬಾ ಖುಷಿ ಆಯ್ತು. ಸೊ ದೊಡ್ಡವ್ರ ಜೊತೆ ಮಾತಾಡೋದೇ ಒಂದು ಭಾಗ್ಯ, ಯಾಕೆಂದ್ರೆ ಅವ್ರು ನಿಮ್ಮಷ್ಟು ಅನುಭವ ನಮ್ಗೆ ಇರೋದಿಲ್ಲ. ಸೊ ನೀವು ನಿಮ್ಮ ಅನುಭವವನ್ನು ಹೇಳಿದಾಗ ನಿಜಕ್ಕೂ ಕೂಡ 4 ಜನರಿಗೆ ಮಾರ್ಗದರ್ಶನ ಆಗತ್ತೆ. ಸೊ ನೀವು ಇಷ್ಟೊಂದು ಅನ್ಯೋನ್ಯತೆ ಬಾಳುವಾಗ ನಾವ್ಯಾಕೆ ಬಾಳ್ಬಾರ್ದು ಅಂತ ಹೇಳಿ ಇತ್ತೀಚಿಗೆ ಮದುವೆ ಆಗಿರೋರು ಅದನ್ನ ನೋಡಿ ಕಲೀಲಿ ಅಂತ ತಿಳ್ಕೋಬೇಕು. ಹೌದು ಹೌದು, ನಾನು ಒಪ್ಕೋತೀನ್ರಿ. ಈ ಡೈವರ್ಸ್ ಅನ್ನೋದು ಬೇಡ ಅಂತೀನಿ, ನನ್ಗೆ ಇಷ್ಟ ಆಗಲ್ಲ ಇವು. ಹೌದಮ್ಮ. ಒಂದ್ ಗಂಡನ ಜೊತೆನೆ ಚಂದಕ್ ಬಾಳ್ಲಿ, ಇನ್ನೊಂದ್ ಗಂಡನೂ ಅದೇ ಇರುತ್ತೆ. ಅವನ ಹತ್ರ ಏನು ವ್ಯತ್ಯಾಸ ಇರುತ್ತೀರಿ ಹೇಳಿ? ಹೌದು. ಏನೋ ದುಡ್ಡು ಹಣಕಾಸಿಂದ ಇರ್ಬೋದು, ಸ್ವಭಾವದಿಂದ ಏನು ಚೇಂಜ್ ಇರಲ್ಲ. ಇನ್ನೂ ಒಂದ್ ವಿರುದ್ಧ ಇರ್ತೈತಿ, ಅದು ಚೆನ್ನಾಗಿರಲ್ಲ. ನಾನು ತಿಳುವಳಿಕೆ ಇದ್ದಂಗ, ನಾನ್ ನೋಡಿದಂಗ ಜಗತ್ತು. ಕರೆಕ್ಟ್ ಆಗಿ ಹೇಳಿದ್ರಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ಹೀಗೆ ಕರೆ ಮಾಡ್ತಾ ಇರಿ ಅಮ್ಮ, ನಮ್ಗೆ ಇನ್ನಷ್ಟು ಮಾರ್ಗದರ್ಶನ ನೀಡ್ತಾ ಇರಿ ಅಮ್ಮ. ಆಯ್ತು, ಥ್ಯಾಂಕ್ಸ್. ಓಕೆ ಅಮ್ಮ, ನಮಸ್ಕಾರ ಅಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಜೀವನದ ಬಗ್ಗೆ ಒಂದಷ್ಟು ಒಳ್ಳೆ ಟಿಪ್ಸ್ಗಳನ್ನ ಹೇಳಿದ್ರು. ಸೊ ಒಬ್ಬ ಗಂಡನ ಜೊತೆ ಸಂತೋಷವಾಗಿ ಬಾಳೋದನ್ನ ಕಲೀರಿ, ಯಾಕೆ ಪದೇ ಪದೇ ಈ ರೀತಿ ಮನಸ್ತಾಪಗಳನ್ನ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ತೀರಿ ಅಂತ ಹೇಳಿದ್ರು. ಸೊ ಇವತ್ತಿನ ಯೂತ್ಸಿಗೆ ಅದು ನಿಜಕ್ಕೂ ಕೂಡ ಒಂದು ಒಳ್ಳೆ ಮಾತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಜಿ ರಂಗನಗೌಡ ಅಂತ ಸರ್. ಜಿ ರಂಗನಗೌಡ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ ಡಿಸ್ಟ್ರಿಕ್ಟ್ ತಾಲೂಕು ಹಿರೇಹಾಲಿವಾಣ ಅಂತ ಸರ್. ಓಕೆ ಓಕೆ ಓಕೆ. ಸೊ ತುಂಬಾ ಖುಷಿ ಆಯ್ತು ಸರ್. ಯಾರಿಗಾರ ಶುಭಾಶಯ ಹೇಳಲಿಕ್ಕಿದೆಯಾ? ಸರ್, ಈಗ ನೆಕ್ಸ್ಟ್ ಹೋದ ಅಮ್ಮರು ಹೇಳಿದ್ರಲ್ಲ, ಅದ್ರಲ್ಲಿ ಬಹಳ ಅರ್ಥಗರ್ಭಿತವಾಗಿ ಆಯ್ತು ಸರ್. ಅಲ್ವಾ? ಬಹಳ ಚೆನ್ನಾಗಿ ಹೇಳಿದ್ರು ಸರ್. ನಾವು ಟ್ರೈ ಮಾಡ್ತಾ ಇದ್ವಿ, ಈಗ ನೋಡಂತಡಿ ಈಗ ಏನಾರು ಸಿಗ್ಬೋದನ್ನ ಲೈನ್ ಅಂತ ಮಾಡಿದ್ವಿ ಸರ್. ಬಹಳ ಖುಷಿ ಆಯ್ತು. ಸೊ ಇವತ್ತೆಲ್ಲ ದೊಡ್ಡವ್ರ ಜೊತೆ ಮಾತಾಡಕ್ಕೆ ಅವಕಾಶ ಸಿಗ್ತಾ ಇದೆ ನಂಗೆ. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಖಂಡಿತ ಸರ್, ಯಾಕೆಂದ್ರೆ ನಿಮ್ಮಂತ ದೊಡ್ಡವರು ಮಾರ್ಗದರ್ಶನ ಮಾಡಿದಾಗ ಇವತ್ತಿನ ಯುವ ಜನರಿಗೆ ತಾವ್ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ಇನ್ನು ಅಡ್ಡದಾರಿಗೆ ಹೋಗ್ತಾ ಇದೀವಿ ಅನ್ನೋದೊಂದು ಗೊತ್ತಾಗತ್ತೆ.
ಹೌದು ಸರ್ ಹೌದು ಅಲ್ವಾ? ಸರ್. ಸೊ ತುಂಬಾ ಖುಷಿ ಆಯ್ತು ಸರ್. ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನೀವು ಇವತ್ತಿನ ಯೂತ್? ಏನಿಲ್ಲ ಸರ್, ಈಗ ಹ್ಮ್. ನಿಮ್ಮ ಕಾರ್ಯಕ್ರಮ ನಾವು ನೋಡ್ತಾನೆ ಇರ್ತೇವೆ. ಹಾ ಸರ್. ಬಹಳ ಚೆನ್ನಾಗ್ ಬರ್ತದವೆ. ಥ್ಯಾಂಕ್ ಯು ಸರ್. ನಮಗ್ ತುಂಬಾ ಇಷ್ಟ ಆಗ್ತೈತಿ. ಇವತ್ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ನಾನು ದೇವ್ರು ಬಹಳ ಟ್ರೈ ಮಾಡಿದೆ, ಸಿಕ್ಕಿದ್ದಿಲ್ಲ. ಅಷ್ಟೊಂದ್ ದೊಡ್ಡ ಮಾತು ಹೇಳ್ಬೇಡಿ. ಖಂಡಿತ ಪ್ರತಿ ದಿವಸ ಕಾಲ್ ಮಾಡೋರಿಗೆ ಎಲ್ರಿಗೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಸಿಕ್ಕೇ ಸಿಗತ್ತೆ. ಸೊ ನೀವು ಕರೆ ಮಾಡಿರೋದು ನನ್ ಪುಣ್ಯ ಅಂತ ಅನ್ಕೋತೀನಿ. ಇಲ್ಲ ಸರ್, ನಮ್ ಪುಣ್ಯ. ತುಂಬಾ ಖುಷಿ ಆಯ್ತು ಸರ್. ಹೇಳಿ ಹೇಳಿ, ಏನ್ ಅನ್ಸುತ್ತೆ ಸರ್ ನಿಮ್ಗೆ ಇವತ್ತಿನ ಯೂತ್ಸ್ ಬಗ್ಗೆ ಏನ್ ಹೇಳ್ತೀರಿ ಸರ್? ದೊಡ್ಡವ್ರ ಮಾತು ಕೇಳಲ್ಲ, ತಿರುಗಿ ಮಾತಾಡ್ತಾರೆ, ಅಥವಾ ಅವ್ರು ಮಾಡಿದ್ದೇ ಸರಿ ಅಂತಾರೆ. ಯುವಕರು ಏನ್ ಅಂತೀರಿ ಸರ್ ಅದಕ್ಕೆ? ಏನ್ ಸಾ ಇದು ಹೇಳ್ಕೊಟ್ರು ಬರಲ್ ಸಾವು, ತಿಳ್ಕೊಬೇಕಷ್ಟೇ ಅಲ್ವಾ? ಈಗ ಯಮ್ಮ ಹೇಳ್ತಲ್ಲ, ಪಾಪ ಯಮ್ಮ ಬಹಳ ಅರ್ಥಗರ್ಭಿತವಾಗಿ ಹೇಳ್ತು. ಇವು ಹೇಳ್ಕೊಟ್ರಲ್ಲ ಬರಲ್ಲ. ಹೌದು. ಒಬ್ರಲ್ಲಿ ತಿಳ್ಕೊಂಡು ಅದ್ನ ತಡಿಯಪ್ಪ ಒಂಚೂರು ಯೋಚನೆ ಮಾಡೋಣ, ಅವ್ರ ಏನೇ ಹೇಳ್ತಾರ ಅಂತಂದು ತಿಳ್ಕೊಂಡು ಹೋದ್ರೆ ಅವ್ರೇನೇ ಹೇಳ್ತಾರ ಇವ್ರೇನೇ ಹೇಳ್ತಾರ ಅಂತ ಹೋದ್ರೆ ಸಿಗಲ್ ಸಾವು. ನಿಜ ಸರ್, ನಿಜ ನಿಜ. ಈಗ ಸರ್ ಒಂದು ವಿಚಾರ ನಮ್ಮ ಒಂದು ತಿಳುವಳಿಕೆಯಲ್ಲಿ ಹೇಳ್ತಾರದ್ ನಿಮಗೆ. ಕರೆಕ್ಟ್ ಸರ್. ಜ್ಞಾನ ಶಕ್ತಿ, ತಿಳುವಳಿಕೆ, ದಾನ, ಧರ್ಮ, ನ್ಯಾಯ, ನೀತಿ ಅವು ಅಂಗೈಗರ ಇಟ್ಟು ಮಾರವಲ್ಲ, ದುಡ್ಡು ಕೊಟ್ಟು ತಗನವೂ ಅಲ್ಲ. ಹೌದು ಹೌದು ಸರ್, ಖಂಡಿತ ಅದು 100% ಸತ್ಯ. ಜ್ಞಾನ ಶಕ್ತಿ, ತಿಳುವಳಿಕೆ, ದಾನ, ಧರ್ಮ, ನ್ಯಾಯ, ನೀತಿ ಅವು ಮಾಲಲ್ಲಿ ಕೊಂಡ್ಕನಕ್ಕೆ. ಹೌದು ಸರ್, ಹೌದು. ಅದಕ್ಕೆ ಉದಾಹರಣೆ ಏನ್ಸ ಅಂತಂದ್ರೆ, ಕೆಲವ್ರು ಯಜಮಾನ್ರು ಮಾತಾಡ್ತಾರ ಸಂದರ್ಭ ಸಿಕ್ಕಾಗ, ಮಂದಿ ಕೊಡುವುದು ಮನೆ ತನಕ, ದೇವ್ರು ಕೊಡುವುದು ಕೊನೆ ತನಕ ಅಂತ. ಅದ್ ನಾವು ಅಳವಡಿಸ್ಕೋಬೇಕಾಗತ್ತೆ. ಹೌದು ಸರ್. ದೇವ್ರು ಕೊಡೋದು ದುಡ್ಡು ಕಾಸು ಅಡುವು ಅಂತಸ್ತಿ ಕೊಟ್ಟಂಗಲ್ಲ. ಅದು ಒಂದು ಮನುಷ್ಯನಿಗೆ ಒಂದು ತಿಳುವಳಿಕೆ, ಜ್ಞಾನ ಶಕ್ತಿ ಏನು ಒಳ್ಳೆ ಕೊಟ್ಟಿರ್ತಾನಲ್ಲ, ಅದು ದೇವ್ರು ಕೊಡೋದು. ಹೌದು ಸರ್. ನಮಗೆ ಅನ್ಸಿಕೆ ಸರ್. ಇಲ್ಲ, ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ಸರ್, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ದೇವ್ರು ಅದ್ನ ಯಜಮಾನ್ರು ಸಾಮಾನ್ಯವಾಗಿ ಮನ್ಯಾಗ ಮಾತಾಡ್ತಾರಲ್ಲೇ, ಮಂದಿ ಕೊಡುವುದು ಮನೆ ತನಕ, ದೇವ್ರು ಕೊಡೋದು ಕೊನೆ ತನಕ ಕಣೋ ಅಂತ ಅಂತಾರೆ. ಅದನ್ನ ಯಾವ್ದಾದ್ಕೋ ಅದನ್ನ ಅದ್ರ ಲೈನೇ ಸಿಕ್ಕಿರಲ್ಲ ಅವ್ರಿಗೆ. ಸುಮ್ನೆ ಅದನ್ನ ಮರ್ತ್ ಬಿಡ್ತಾರ. ಅದನ್ನ ಯಾತಿಗೆ ಅಂದ್ರ ಬಿಡ ಅನ್ನಂಗ. ಒಳ್ಳೆ ಬುದ್ಧಿ, ಜ್ಞಾನ, ದಾನ, ಧರ್ಮ, ನ್ಯಾಯ, ನೀತಿ ಮನುಷ್ಯನಿಗೆ ದೇವ್ರು ಕೊಟ್ರೆ ಅವನಿಗೆ ಸಾಕಾಗ ಮಟ್ಟ ಕೊಟ್ಟಂಗಂತೆ ಅಲ್ವಾ? ಅದಕ್ಕೆ ಇದು ಒಂದು ಉದಾಹರಣೆ ಸಹ. ಮತ್ತ ಅದಕ್ಕೊಂದು ಸಬ್ಜೆಕ್ಟ್ ಅದು. ಅದು ಏನಪ್ಪಾ ಅಂತಂದ್ರೆ, ಈಗ ಮಂದಿ ಕೊಡುವುದು ಮನೆ ತನಕ, ದೇವ್ರು ಕೊಡುವುದು ಕೊನೆ ತನಕ, ಅದು ಒಂದಾತ. ಅದಕ್ಕೆ ದೇವ್ರು ಕೊಟ್ರೆ ಇಟ್ಕನಕ್ ಜಾಗ ಇರಲ್ಲಂತೆ. ಹೌದು ಹೌದು, ಅದು ನಿಜ. ಕಸ್ಗಂದ್ರೆ ಇರಕ್ ನೆಳ್ಳು ಸಹ ಇರಲ್ಲಂತೆ ಅಲ್ವಾ? ಇದು ಒಂದು ಅದಕ್ಕ ಅಪೋಸಿಟ್. ನಿಜ ನಿಜ ನಿಜ. ದೇವ್ರು ಕೊಟ್ರೆ ಇಟ್ಕನಕ್ ಜಾಗ ಇರಲ್ಲಂತೆ. ಕಸ್ಗಂದ್ರೆ ಇರಕ್ ನೆಳ್ಳು ಇರಲ್ಲಂತ. ಅವ್ನ ಇದ್ರದ ನೆಳ್ಳಿರೋದು, ಅವನೇ ಇಲ್ಲದ್ಮೇಲೆ ಇನ್ನೆಲ್ಲ ಇರ್ತದ. ಹೌದು ಹೌದು ಹೌದು. ಸೊ ಈಗ ಇದ್ರಲ್ಲೆಲ್ಲ ಮೊನ್ನೆ ಎಲ್ಲ ಆಯ್ತಲ್ಲ, ಕೇರಳದಲ್ಲಿ ಭೂಕಂಪ ಆಯ್ತು, ಮನೆ ಮಠ ಎಲ್ಲ ಹೋಗ್ಬಿಟ್ವು. ಹೌದ್ ಸರ್. ಹಂಗಾಗಿ ಇವತ್ ನನಗೆ ನೀವು ನನಗೆ ಕಪ್ನೆ ಸಿಕ್ಕಿರೋದು ನನಗೆ ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಅದೃಷ್ಟ ನನಗೆ ಸಿಕ್ಕಿರೋದು ನಿಮ್ದು. ಬಹಳ ಖುಷಿ ಆಯ್ತು. ನಿಮ್ಮಂತ ಹಿರಿಯರ ಜೊತೆ ಮಾತಾಡ್ತಿರೋದು ನಮ್ ಭಾಗ್ಯ. ಸೊ ನಿಮ್ಮ ಅನುಭವ ಎಲ್ಲ ನಮ್ ಜೊತೆ ಹಂಚ್ಕೊಳ್ತಾ ಇದೀರಿ. ಹೌದು ಸರ್, ನಮಗೆ ಒಂಥರ ಏನೋ ಮನ್ಸಾಗಿರಕ್ಕವೆ ಒಬ್ರಿಂದ ಒಬ್ರಿಗೆ ಹಂಚ್ಕೊಂಡ್ರೆ. ನಿಮ್ಮಂತ ದೊಡ್ಡವ್ರು ಫೋನ್ ಮಾಡ್ಬೇಕು ನಮಗೆ. ದೊಡ್ಡವ್ರು ಫೋನ್ ಮಾಡಿ ಸರಿ ತಪ್ಪು ಹೇಳ್ಬೇಕು, ಬುದ್ಧಿವಾದ ಹೇಳ್ಬೇಕು. ಇಲ್ಲ ಸರ್, ನಿಮಗ್ ಬುದ್ಧಿಗೆ ಹೇಳೋದ ಪ್ರಶ್ನೆ ಬರಲ್ಲ. ಅದು ಒಬ್ರಿಗೊಂದು ನಮ್ಮವ್ ನಿಮ್ಮ ಹತ್ರ ಸಿಗ್ತವೆ, ನಮ್ಮವ್ ನಿಮಗ್ ಸಿಗ್ತವೆ, ನಿಮ್ಮವ್ ನಮಗ್ ಸಿಗ್ತವೆ. ನಿಜ 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 ನಿಜ. ಅಲ್ಲೇ ಇರೋದು ಅದು ಲೈನ್ ಪಾಯಿಂಟ್. ಹೌದು ಹೌದು. ಕೆಲವರು ಏನೇನೋ ಮಾತಾಡ್ತಾರ ಸ, ಬಾಯಾಗ ಬೆಣ್ಣೆ ಬಗಲಾದ ದೊಣ್ಣೆ. ಸರ್ ಅದನ್ನ ಒಂಚೂರು ಅರ್ಥಗರ್ಭಿತವಾಗಿ ಹೇಳಿ ಸರ್, ಒಂಚೂರು ಬಿಡಿಸಿ ಹೇಳಿ. ಬಹಳ ಚೆನ್ನಾಗಿದೆ ಅದು ಕೇಳೋದಿಕ್ಕೆ. ಇಲ್ಲ ಸರ್, ಅದು ಮಾಮೂಲಿ ಈಗ ಪ್ರಕೃತಿ ಮೇಲೆ ಹೋಗ್ತಾ ಇರೋದು ಇದು. ಯಾಕಂತಂದ್ರೆ ನಾವು ಹೇಳಿದ್ದು ತಲೆಗಿರಲ್ಲ. ಅದಕ್ಕೆ ಯಜಮಾನ್ರು ಬಹಳ ಅರ್ಥಗರ್ಭಿತವಾಗಿ ಅದ ಸ. ಯಜಮಾನ್ರು ಅವು ಯಾವ ಸುಳ್ಳಾಗಿಲ್ಲ. ಅವ್ ಯಾವ ಒಂದು ಸುಳ್ಳಾಗಲ್ಲ ಸ. ವೇದ ಸುಳ್ಳಾದ್ರೂ ಗಾದಿ ಸುಳ್ಳಾಗಿಲ್ಲ ಸ. ಹೌದು ಹೌದು ಹೌದು. ಈಗ ಸುಖ ಸುಮ್ನೆ ಮನ್ಯಾಗ ಎಲ್ಲವನ್ನೂ ಮಾತಾಡ್ತಿರ್ತಾರ, ಅದನ್ನ ಗಮನಿಸಲ್ಲ ಹುಡುಗರು. ಈಗ ಮನ್ಯಾಗ ತಂದೆ ತಾಯಿ ಮನ್ಯಾಗ ಬೆಳಗ್ಗೆ ಎದ್ದು
ಏ ಬಾರಪ್ಪ ಒಂದು ನೀರು ಹಿಡಿ ನೀರ್ ಹಿಡ್ದು ಹಾಕಿ ಹೋಗು ಒಂಚೂರು ಸಗಣಿ ಹೊಡೆದು ಹೋಗು ಅಂತ ಅಂದ್ಕೊಟ್ಲೆ ಬಂದ್ ತಡಿ ಅನ್ಕಂತ ಹೋಗ್ಬಿಡ್ತಾರ. ಅವಾಗ ಈ ಯಜಮಾನ್ರ ಬಾಯಕ್ ಸಾಮಾನ್ಯ ಬರ್ತಾವ್ರಿ, ನೀವ್ ಯಾಕಂಗ್ ಮಾಡಿದ್ರು ಹೋಗು ನಿಮ್ ಸವಾಸ ಹಂಗ್ ಮಾಡ್ತತಿ ಅಂತಾರ. ಹೌದು ಹೌದು ಹೌದು. ನಮ್ ಮಾತ್ ಕೇಳ್ದಂಗ್ ನೀವ್ ಸುಮ್ನು ಬಂದೆ ಹೋದೆ ಅಂತಂದ್ರೆ ಮನ್ಯಾಗ ಒಂದಿಷ್ಟ ಏನಾರ ಮಾಡಲ್ಲ ಅಂದ್ರ ಹಂಗ ಹೋಗ್ಬಿಡ್ತಿರಲ್ಲ, ಪಾಪ ನಿಮ್ದೇಮ್ ತಪ್ಪು, ನಿಮ್ಮ ಸವಾಸ ಅಂತ ನಡ್ರಿ ಅಂತ ಅಂತ. ಹೌದೌದು ಅಂತಾರ ಅಂತಾರ. ಅದ ಅವನ್ನೆಲ್ಲ ಯಜಮಾನ್ರು ಸ್ವಲ್ಪ ಅವಾಯ್ಡ್ ಮಾಡಿ ಅವನ್ನ ಕಟ್ಟಿದಾರ ಕತೆಗಳ ಒಂದು ಹೇಳದಗಳ ಅವನ್ನ ಅಳವಡಿಸ್ಕೊಂಡ್ ಹೋಗರ್ ಬೇಕು ಸ. ಏನಲ್ಲ ಸುಮ್ನೆ ಗುಟ್ಟಂ ಬಿಟ್ಟಂ ಕೆಟ್ಟಂ, ಗುಟ್ಟಂ ಬಿಟ್ಟಂ ಕೆಟ್ಟಂ. ಇದು ಅರ್ಥ ಏನ್ ಸರ್? ಅದ್ರಾಗ ಎಲ್ಲಾ ಅಡಗಿದಾವ ಸ. ಗುಟ್ಟಂ ಬಿಟ್ಟಂ ಕೆಟ್ಟಂದ್ರಾಗ ಎಲ್ಲವೂ ಅಡಗಿದಾವೆ. ಓಕೆ ಓಕೆ, ಒಂಚೂರು ಬಿಡಿಸಿ ಹೇಳ್ರಲ್ಲ, ನಮಗೂ ಖುಷಿ ಆಗತ್ತೆ. ಇಲ್ಲ ಸ, ಬಿಡಿಸಿ ಇದು ಹೇಳ್ತದವಲ್ಲ ಹಂಗೆ ಸುಮ್ ಸಮಾನವಾಗಿ ಒಗಟ್ನಾಗೆ ಹೋಗ್ತಾ ಇತ್ತಲ್ಲ ಇದು. ಮತ್ತೇನ್ ಸ, ನಿಮ್ದು ಆರಾಮಿದ್ರಲ್ಲ? ಊಟ ಎಲ್ಲ ಎಲ್ಲ ಚೆನ್ನಾಗೈತೆ. ನಂಗೆ ಇದ್ರ ಬಗ್ಗೆ ಒಂಚೂರು ಹೇಳ್ರಿ ಸರ್. ಗುಡ್ಡಂ ಬೆಟ್ಟಂ, ಇನ್ನೊಂದೇನ್ ಹೇಳಿದ್ರಿ? ಕೆಟ್ಟಂ. ಕೆಟ್ಟಂ, ಅದೊಂಚೂರು ಹೇಳ್ರಿ ಸರ್. ಅದಕ್ಕೆ ಅರ್ಥ ಇರುತ್ತೆ, ಒಂದೊಂದಕ್ಕೊಂದೊಂದು ಅರ್ಥ ಇರುತ್ತಲ್ಲ. ತಿಳ್ಕೊಂಡ್ ಅದ್ನ ಈಗ ಮಾತಾಡಿದ್ನಲ್ಲ ಸ, ದಾನ ಧರ್ಮ ನ್ಯಾಯ ನೀತಿ ಅವು ಅಂಗಡಿಗಿಟ್ಟು ಮಾರವಲ್ಲ, ತಗನವಲ್ಲ ಅವು. ಬರುವಾಗ ಹಂಗೆ ಹೋಗುವಾಗ ಹಂಗೆ, ಸುಮ್ನೆ ನಡುವೆ ಸುಮ್ನೆ ಜೀರೋ. ಹಿಂಗಾಗಿ ಸ ಈಗ ಹೇಳ್ಕೊಂತ ಹೋಗೋದ ಆತ್ ಸ ಜೀವನ. ಒಬ್ರಿಗೊಬ್ರು ತಿಳ್ಕೊಬೇಕ್ ಸ ಅಷ್ಟೇ. ಒಬ್ರಿಗೊಬ್ರು ತಿಳ್ಕೊಂಡ್ ಹೋದ್ರೆ ಏನಿಲ್ಲ. ಹೇಳ್ತಲ್ಲ ಇದು ಎಲ್ಲರೂ ಮನುಷ್ಯರೇ, ಎಲ್ಲರೂ ಮನುಷ್ಯರೇ, ಎಲ್ಲರೂ ಅಂತಂದ ಅದನ್ನ ಅಮ್ಮ ಪೂರ್ತಿ ಓಪನ್ ಆಗಿ ಹೇಳಿಲ್ಲ, ಅದನ್ನ ಸೂಕ್ಷ್ಮಾಗಿ ಹೇಳ್ತ. ಹೌದು ಹೌದು. ಅದನ್ನ ಎಲ್ಲರೂ ಅಳವಡಿಸ್ಕೋಬೇಕಾಗತ್ತೆ. ಈಗ ಅದನ್ನ ಬಾಯ್ ಬಿಟ್ಟು ಅದನ್ನ ಓಪನ್ ಆಗಿ ಅದನ್ನ ರೆಡ್ ಹ್ಯಾಂಡ್ ಆಗಿ ಅದ್ ನಮಗೆ ಇದೆ ಅನ್ನೋದು ಅಂತ ಹೇಳೋದ್ರಾಗ ಅರ್ಥ ಇಲ್ಲ. ಹೌದು ಹೌದು ಸರ್, ಎಲ್ಲರೂ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಸೊ ಹಿಂಗೆ ಫೋನ್ ಮಾಡ್ತಾ ಇರಿ ಸರ್, ನಮ್ಗೊಂದ್ ಸ್ವಲ್ಪ ಬುದ್ಧಿ ಜ್ಞಾನ ಎಲ್ಲ ಹೇಳ್ತಾ ಇರಿ ಅವಾಗ ಅವಾಗ. ಇಲ್ಲ ಸರ್, ಒಳ್ಳೊಳ್ಳೆ ಗಾದೆಗಳನ್ನ ಇಟ್ಕೊಂಡಿದ್ದೀರಿ, ಒಳ್ಳೊಳ್ಳೆ ಜ್ಞಾನ ಇಟ್ಕೊಂಡಿದ್ದೀರಿ. ಸೊ ನಮ್ಮಂತ ಸಣ್ಣವ್ರಿಗೆಲ್ಲ ಹೇಳಿದ್ರೆ ಅದನ್ನ ನಾವು 4 ಜನರಿಗೆ ಹೇಳ್ತೀವಿ, ಎಲ್ಲರೂ ಒಂದ್ ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ಸಹಾಯ ಮಾಡ್ಬೋದು. ಅಲ್ಲ ಒಬ್ರಿಗೊಬ್ರು ಮತ್ ಹಿಂಗ ಅನೌನ್ಸ್ಮೆಂಟ್ ಬಂದ್ರೆ ಎಲ್ಲಾರು ತಿಳ್ಕಂದ್ರೆ ಚೆನ್ನಾಗಿರ್ತದ ಸ. ಹೌದು ಹೌದು. ಅದನ್ನ ನೀವು ಬಹಳ ಬಿತ್ತನೆ ಮಾಡ್ತಾ ಇದೀರಿ. ನೀವು ಹೆಂಗೆ ಭೂಮಿ ಮೇಲೆ ಬೀಜಗಳ ಬಿತ್ತನೆ ಮಾಡ್ತಾ ಇದೀರಲ್ಲ, ಆ ತರ ಮಾಡ್ತಾ ಇದೀರಿ. ಅದನ್ನ ಅವ್ರಿಗ್ ಬಿಟ್ಟದ್ದು. ಈಗ ನಾವು ಈಗ ಮರ ತರ ಮಕ್ಳು ಎಲ್ಲಿ ತನಕ ದಬ್ತಾರೆ, ಕೈ ಸಿಗೋ ತನಕ ದಬ್ತಾರೆ. ಹೌದು ಸರ್ ಹೌದು. ಕೈ ಸಿಗದ್ಮೇಲೆ ಅವನ್ ಹತ್ತಿದ್ರೆ ಅವ್ನ ಹತ್ಬಹುದು, ಬಿದ್ರು ಬೀಳ್ಬಹುದು. ನಮ್ ಕೈ ಸಿಗೋ ತನಕ ನಾವ್ ಹೊತ್ತಪ್ಪ ಅಂತಂದು ಅವು ಗಾದಿ ಅವು ಯಜಮಾನ್ರು ಹೇಳವೆ, ಲೇ ಮರ ಹತ್ರ ಮಕ್ಳು ಎಲ್ಲಿ ತನಕ ದಬ್ತಾರಲ್ಲೇ, ಕೈ ಸಿಗೋ ತನಕ ದಬ್ತಾರೆ. ಆಮ್ಯಾಕೆ ಕೈ ಸಿಗದ್ಮೇಲೆ ಅವನು ಪೇಚಾಡಿ ಹತ್ತಿದ್ರು ಹತ್ಬಹುದು, ಬಿದ್ರು ಬೀಳ್ಬಹುದು. ನಿಜ ಸರ್, ನಿಜ ನಿಜ. ಅದ ಅವ್ರ ಮೇಲೆ ಡಿಪೆಂಡ್ ಸರ್. ಹೌದು ಹೌದು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಬಹಳ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಸರ್ ಮತ್ತೆ ಫೋನ್ ಮಾಡ್ತಾ ಇರಿ ಸರ್, ಮಾತಾಡ್ತೀನಿ ನಿಮ್ ಜೊತೆ. ತುಂಬಾ ಖುಷಿ ಆಯ್ತು ಸರ್. ಆಯ್ತು ಸರ್, ತುಂಬಾ ಥ್ಯಾಂಕ್ಸ್ ಸರ್. ಫೋನ್ ಮಾಡ್ತಾ ಇರ್ತಾನೆ. ಬಹಳ ದಿವಸದಿಂದಾನೆ ಟ್ರೈ ಮಾಡಿ ಸರ್, ಬಹಳ ಬಿಜಿ ಬರೋದ್ ಸಿಕ್ಕಿದ್ದಲ್ಲ ಇವತ್ತು. ನನಗೆ ತುಂಬಾ ಥ್ಯಾಂಕ್ಸ್ ಸರ್, ಬಹಳ ಚೆನ್ನಾಗಿ ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಪ್ರೀತಿ ಆಯ್ತು. ಓಕೆ ಓಕೆ, ನಮಸ್ಕಾರ ಸರ್. ಊಟ ಸರ್? ಊಟ ಇಲ್ಲ ಸರ್, ಇನ್ಮೇಲೆ ಮಾಡ್ಬೇಕು. ಮಾಡ್ರಿ ಸರ್ ಊಟನ. ಮಾಡ್ತೀನಿ ಸರ್. ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್ ಅವಾಗ ಫೋನ್ ಮಾಡ್ತೀರಿ, ಮತ್ತೆ ಫೋನ್ ಮಾಡೋದೇ ಬಿಟ್ಕಿಟ್ಟಿರಿ. ಅಲ್ಲ ಸರ್, ನೀವು ಈಗ ಸಪ್ರೇಟ್ ಈಗ ಇದನ್ನ ಟಿವಿ ಬಿಟ್ರೆ ಮತ್ತೆ ಸಿಂಗಲ್ ಸಿಗ್ತೀರಾ ನೀವು? ಸಿಂಗಲ್ ಹೊರಗಡೆ ಸಿಗಕ್ ಆಗಲ್ಲ ಸರ್, ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇರ್ತೀನಿ. ನೀವು ಯಾವಾಗಾದ್ರೂ ಫೋನ್ ಮಾಡಿ ಸರ್, ಇದೇ ಕಾರ್ಯಕ್ರಮಕ್ಕೆ. ದಾವಣಗೆರೆ ಬರ್ತಾ ಇರ್ತೇವೆ, ನಾನು ರೈತರ ಸಂಘದವರು. ನಾವು ದಾವಣಗೆರೆ ನಾವು ಡೈಲಿ ಬರ್ತಾ ಇರ್ತೇವೆ. ಖುಷಿ ಆಯ್ತು. ಹಾ ಸರ್, ಒಂಪಟ್ಟು ನಾವು ನೀವು ಮಕ್ ಭೇಟಿಯಾಗಿ ಡೈರೆಕ್ಟ್ ಆಗಿ ಮಾತಾಡ್ಬಿಟ್ರೆ ನಮಗೆ ಭಾರಿ ಸಂತೋಷ ಆಕತ್. ನನಗೆ ಆಗ್ಲಿ ಸರ್, ಖಂಡಿತ ಇದೇ ನಂಬರಿಗೆ ಫೋನ್ ಮಾಡ್ರಿ ಸರ್, ಸಿಗ್ತೀನಿ. ಹೌನ್ ಸರ್, ಈಗ ನಿಮ್ ಕೂಟ ಏನೋ ಅದಾವ ಮಾತಾಡವ. ಸ್ವಲ್ಪ ನಾವು ನಿಮಗೆ ನಮಗೆ ಬಹಳ ಸಂತೋಷ, ನಿಮ್ಮನ್ನ ಕಂಡ್ರೆ ಬಹಳ ಸಂತೋಷ. ನೀವು ಬಹಳ ಚೆನ್ನಾಗ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀರಿ ಎಲ್ಲವನ್ನೂ, ಜ್ಞಾನ ಶಕ್ತಿ, ತಿಳುವಳಿಕೆ ಎಲ್ಲ ಭಾರಿ ಅದ ಸ ಮಾತಾಡವು. ಈಗ ಅರ್ಜೆಂಟ್ಗೆ ಇನ್ನು ಮುಂದೆ ಮಾತಾಡೋರು ಅದಾರೆ, ಅವ್ರಿಗೆಲ್ಲ ಟೈಮ್
ನಿಧಾನಕ್ಕೆ ನಾವ್ ಅಲ್ಲಿ ಕುತ್ಕೊಂಡ ಒಂದ್ ಹೆಜ್ಜೆ ನಿಮ್ ಕೂಟ ಮಾತಾಡಿದ್ರೆ ಬಹಳ ಚೆನ್ನಾಗ ನಮಗೂ ಅನುಭವ ಬರ್ತೈತಿ, ನಿಮ್ಗೂ ಒಂದ್ ಏನೋ ಒಂದು ಸಿಕ್ಕಾಕವೆ, ಒಬ್ರಿಗೊಬ್ರು ಜೊತೆಗೂಡಿನ ಆಕತಿ ಒಂದ್ ಲೈನ್ ನ್ಯಾರ. ಹೌದು ಹೌದು ಸರ್. ಸರ್ ಖಂಡಿತ ನೀವು ದಾವಣಗೆರೆಗೆ ಬಂದಾಗ ಫೋನ್ ಮಾಡಿ ಸರ್, ಸಾಧ್ಯವಾದ್ರೆ ಮೀಟ್ ಮಾಡ್ತೀನಿ ಸರ್ ನಿಮ್ಗೆ. ಹೌದು ಸರ್. ಈಗ ಕೆಲವರು ಸರ್ ವಿದ್ಯಾವಂತರು ಹುಡುಗರೇ ಬಹಳ ಚೆನ್ನಾಗ ಮನ್ಯಾಗ ತಂದೆ ತಾಯಿಗಳು ಓದ್ಲಿ, ನನ್ ಮಕ್ಳು ಚೆನ್ನಾಗ್ ಓದ್ಲಿ ಅಂತಂದು ಬಹಳ ದುಡ್ಡು ಅಲ್ಲಿ ಕಟ್ಟಿ ಇಲ್ಲಿ ಕಟ್ಟಿ ಆ ಸ್ಕೂಲ್ ಈ ಸ್ಕೂಲ್ ಕಟ್ಟಿ ಓದಕ್ ಬಿಟ್ಟಿರ್ತಾರ ಸರ್. ಅವ್ರಿಗೆ ಈಗ ಇಲ್ಲಿ ಓದಲ್ದಾರ ಬುದ್ಧಿನೂ ಇಲ್ಲ ಅವ್ರಿಗೆ, ಅಂತರ ಅದಾರ ಒಬ್ಬೊಬ್ರು ಕೆಲವ್ರು. ನಾವು ಅಬ್ಸರ್ವ್ ಮಾಡ್ತದವಿ. ಅದಕ್ಕೇನಪ್ಪ ಉದಾಹರಣೆ ಅಂದ್ರೆ ಯಜಮಾನ್ರು ಏನ್ ಹೇಳ್ತದಾರಲ್ಲ ಅದ್ರಾಗ ಮತ್ತ ಅದೊಂದು ಬರ್ತೈತಿ, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅನ್ನೋದಕ್ಕೆ. ಓಕೆ, ಸಾಕಾಮಟ ಐತಿ ಸರ್, ಸಾಯ ತನಕ ಐತಿ ಓದು. ನಿಜ ನಿಜ ಸರ್. ನಿಮ್ಮ ಹತ್ರ ಭಂಡಾರನೇ ಐತಿ ಸರ್. ಸರ್ ನಿಮ್ಮ ಹತ್ರ ಭಂಡಾರನೇ ಐತಿ, ಒಂದ್ ದಿವಸ ಫ್ರೀಯಾಗಿ ಸಿಗ್ತೀನಿ ನಿಮ್ಗೆ. ಜಾತಿಗೆ ಬರ್ದಂಗಾಗಿ ದಿಕ್ಕ ವರ್ಷದ್ದು ಲೈನೇ ಬಿಟ್ಬಿಟ್ಟದವ. ಹೌದು. ನಾವು ಇಲ್ಲಿ ನಾವು ಓದ್ಲಿಲ್ಲ ತೆಗೆಪ ಹೆಂಗಾರ ಮಾಡ್ಕೊಂಡ್ ಜೀವನ ಮಾಡೋಣ ಅಂತ ಆರಾಮಾಗ ಒಟ್ಟು ಏನೇನಾಗ ಹೊಲ ಮನೆ ಕೆಲಸ ಮಾಡ್ಕೊಂತ ಕರೆಕ್ಟ್ ಲೈನ್ ಹಿಡಿದು ಕರೆಕ್ಟ್ ಕೆಲಸ ಮಾಡ್ತದ. ನಿಜ ಇದು ಇಂಥವೆಲ್ಲ ಅದ ಎಲ್ಲ ಯಜಮಾನ್ರ ಯಾವ ಸೋಲಾಗಿರ್ ನಿಜ. ಹೌದು ಸರ್. ದಾವಣಗೆರೆಗೆ ಬಂದಾಗ ಒಂದ್ಸರಿ ಫೋನ್ ಮಾಡ್ರಿ, ಸಿಗ್ತೀನಿ ಆಯ್ತಾ? ಓಕೆ ಸರ್. ಓಕೆ ಸರ್. ನಾ ಬಂದಾಗ ಈ ನಂಬರ್ ಮಾಡ್ರಿ ಸರ್. ನಿಮ್ಮ ಹತ್ರ ಬಂದ್ ನಾನು ಒಂದ್ ಮಾತಾಡಿದ್ರೆ ನಾ ಇನ್ನೋಟ್ ಸಮಾಧಾನ ಆಗ್ಲಿ ಸರ್. ಖಂಡಿತ ಸಿಗ್ತೀನಿ ಸರ್. ಓಕೆ ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ನನಗೂ ನಿಜವಾಗ್ಲೂ ಬಹಳ ಖುಷಿ ಆಯಿತು. ಅಷ್ಟು ಹಿರಿಯರು ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಇವತ್ತಿನ ಒಂದು ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನಾವೆಲ್ಲ ಏನು ತಪ್ಪು ಮಾಡ್ತೀವಿ ಅನ್ನೋದನ್ನು ನಿಜವಾಗ್ಲೂ ಕೂಡ ಅರ್ಥಕೊಳ್ತಕ್ಕಂಥ ಒಂದು ಒಳ್ಳೊಳ್ಳೆ ಮೆಸೇಜ್ಗಳು ಅವರ ಒಂದು ನಾಣ್ಣುಡಿಗಳಲ್ಲಿದ್ದು, ಬಗಲಲ್ಲಿ ದೊಣ್ಣೆ ಬಾಯಲ್ಲಿ ಬೆಣ್ಣೆ ಅಂತಕ್ಕಂಥದ್ದು ತುಂಬ ಜನರ ಜೀವನದಲ್ಲಿ ಇವತ್ತು ನಾವು ಕಾಣಿಸ್ತಾ ಇದ್ದೀವಿ, ನೋಡ್ತಾ ಇದ್ವಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ತಮ್ಮ ಹೆಸರು? ದಿವ್ಯಾ. ಎಲ್ಲಿಂದ ಮೇಡಮ್ ಕರೆ ಮಾಡ್ತಾ ಇರೋದು? ಮಲೆಕುಂಬ್ಳೂರು. ಮೇಡಮ್ ದಯವಿಟ್ಟು ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿ. ಮೇಡಮ್ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿದ್ರೆ ನನ್ನ ವಾಯ್ಸ್ ನಿಮ್ಗೆ ಕ್ಲಿಯರ್ ಆಗಿ ಕೇಳುತ್ತೆ. ಸರ್ ಕಮ್ಮಿ ಮಾಡಿದ್ವಿ. ಎಸ್ ಮೇಡಮ್ ಹೇಳಿ, ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ ಸರ್. ಮೇಡಮ್ ಟಿವಿ ವ್ಯಾಲ್ಯೂಮ್ ಕಡಿಮೆ ಆಗೇ ಇಲ್ಲ. ನೀವು ಸ್ಪೀಕರ್ ಆನ್ ಮಾಡಿದ್ರೆ ಆಫ್ ಮಾಡಿ. ಸ್ಪೀಕರ್ ಏನಾರು ಆನ್ ಮಾಡಿದ್ರೆ ಆಫ್ ಮಾಡಿ ಅಂದೆ. ಸರಿ ಸರ್. ಹೇಳಿ ಮಮ್ಮ. ನಂಬರ್ ನೋಡಿದ್ವಿ ಸರ್, ಫೋನ್ ಮಾಡಿದ್ವಿ ಸರ್. ಓಕೆ. ಸೊ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಸರ್. ನೀವು ಟಿವಿಯಿಂದ ಒಂಚೂರು ದೂರ ಬರ್ಬೇಕಮ್ಮ. ಸರಿ, ಇದಕ್ಕೆ ಉತ್ತರ ಗೊತ್ತಿದೆಯಾ ನಾನು ಹೇಳಿರೋ ಪ್ರಶ್ನೆಗೆ? ನಾನು ಒಂದು ಇದನ್ನ ಹೇಳಿದ್ದೀನಿ, ಅದಲು ಬದಲು ಹೇಳಿದ್ದೀನಿ ಅಕ್ಷರಗಳನ್ನ, ಅದಕ್ಕೆ ಉತ್ತರ ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಓಕೆ, ಹೋಗ್ಲಿ ಬಿಡಿ. ತಿಂಡಿ ಆಯ್ತಾ? ಇಲ್ಲ ಸರ್, ಊಟ ಮಾಡ್ಬೇಕು ಸರ್ ಈಗ. ಹೌದಾ, ಆಗ್ಲಿಮ್ಮ. ಮತ್ತೆ ಯಾರಿಗಾರ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್. ಓಕೆಮ್ಮ, ತುಂಬಾ ಖುಷಿ ಆಯ್ತು ನೀವು ಕರೆ ಮಾಡಿದ್ದಕ್ಕೆ. ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನಿಮ್ಮ ಕಡೆಯಿಂದ. ಸೊ ಇನ್ನೊಂದ್ಸಲ ಫ್ರೀಯಾಗಿ ಕಾಲ್ ಮಾಡಿ ಅಮ್ಮ, ಆಯ್ತಾ? ಓಕೆಮ್ಮ, ಒಳ್ಳೇದಾಗಲಿ. ನಮಸ್ಕಾರ. ಅನಿಲ್ ಅಂತ ಅಮ್ಮ. ಓಕೆಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ತುಂಬ ಜನ ಕರೆ ಮಾಡ್ತಾ ಇದ್ದಾರೆ. ಆದರೆ ಕಾರ್ಯಕ್ರಮದಲ್ಲಿ ಈಗ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಸೊ ಸಮಯದ ಅಭಾವ ಇರೋದ್ರಿಂದ ಇನ್ನೊಂದು ಕರೆಯನ್ನು ಸ್ವೀಕರಿಸ್ಬಿಡ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಕುಮಾರ್ ಸರ್, ಹೇಗಿದ್ದೀರಿ? ಸರ್ ಕ್ವಶನ್ ಆಗ್ಲೇ ಹೇಳ್ದೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಕ್ವಿಕ್ ಆಗಿ ಅದಲು ಬದಲು 30 ಸೆಕೆಂಡ್ಸ್ ಅಲ್ಲಿ ಹೇಳ್ಬೇಕು, ಓಕೆನಾ? ಹೋ ಚರಿ ಆ ರು ಗಿ ಹ ವ. ನಿಮ್ ಟೈಮ್ ಶುರು ಆಗ್ತದೆ, ಕ್ವಿಕ್ ಆಗಿ ಹೇಳ್ಬೇಕು ಸರ್. ಸರ್ ಹೇಳಿ ಪರವಾಗಿಲ್ಲ, ಟ್ರೈ ಮಾಡಿ ಬೇಗ. ಇರ್ಲಿ, ಟ್ರೈ ಮಾಡಿ ಸರ್. ಓಕೆ, ಮತ್ತೆ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದ್ಯಾ? ಇಲ್ಲ ಸರ್. ಓಕೆ ಸರ್. ತಿಂಡಿ
ಹಿಂದಿಗೆ ಗಾಯ್ ಸರ್. ನಿಮ್ದು ಇನ್ಮೇಲೆ ಮಾಡ್ಬೇಕು ಸರ್. ನೂರಾರು ಎಗ್ಗಡಕ್ಕೆ ಸರ್. ಸಾರಿ, ನೂರಾರು ಎಗ್ಗಡಕ್ಕೆ. ಓಕೆ ಓಕೆ ಸರ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಉತ್ತರ ಆಮೇಲೆ ಹೇಳ್ತೀರಾ ಸರ್? ಎಸ್ ಸರ್, ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಸಮಯದ ಅಭಾವ ಇದೆ, ಸೊ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಕುರಿಗಾಯಿಗಳಿಗೆ ಒಂದು ಸಿಹಿ ಸುದ್ದಿ ಇದೆ. ಸಂಚಾರಿ ಕುರಿಗಾರರಿಗೆ ಗುರುತಿನ ಚೀಟಿಯನ್ನು ನೀಡಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆ ಸ್ಟೆಪ್ಪು. ಸೊ ಯಾರ್ಯಾರು ಕುರಿಗಾಯಿಗಳು ಗುರುತಿನ ಚೀಟಿಯನ್ನು ಮಾಡಿಸ್ಕೊಂಡಿಲ್ಲ, ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಆಡಿಷನ್ ನಡೀತಾ ಇದೆ, ಸರಿಗಮಪ ಆಡಿಷನ್ ನಡೀತಾ ಇದೆ. ಸೊ ಯಾರಿಗೆ ಇನ್ಫಾರ್ಮೇಷನ್ ಇಲ್ಲ ಅವ್ರಿಗೆ ಒಂದು ಪ್ರಾಪರಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. 28/9/2024 ದಾವಣಗೆರೆಯಲ್ಲಿ ಆಡಿಷನ್ ನಡೀತಾ ಇದೆ. ಸೊ ಮಿಸ್ ಮಾಡ್ಕೋಬೇಡಿ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಡ್ತಾ ಇದ್ದೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9513134434. ಸರಿಗಮಪ ಜಿ ಕನ್ನಡದ ಸರಿಗಮಪ ಆಡಿಷನ್ಸ್ ನಡೀತಾ ಇದೆ, ಕರ್ನಾಟಕದ ಎಲ್ಲ ಕಡೆ ನಡೀತಾ ಇದೆ. ಸೊ ಯಾರು ಸಂಗೀತಗಾರರಿದ್ದೀರಿ, ಆಸಕ್ತಿ ಇದೆ, ಸೊ ದಯವಿಟ್ಟು ಹೋಗಿ ಆಡಿಷನ್ಸನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅರ್ಧ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ಯಾರಿದು? ನಿಮ್ಮ ಹೆಸರೇನು ಪುಟ? ಜ್ಯೋತಿಕಾ. ಜ್ಯೋತಿಕಾ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಡ್ಗಟ್ಟ. ಓ, ನಿನ್ನೆ ಬರ್ಡೇ ಇತ್ತಲ್ವಾ ನಿಮ್ದು? ಓ ಸೂಪರ್ ಸೂಪರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಚಿನ್ನಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಂಗೆ ಸ್ವೀಟ್ಸ್ ಕೊಡಲ್ವಾ? ಬನ್ನಿ ಸರ್. ಕೊಡ್ತೀರಾ? ಸರ್. ಓಕೆ ಓಕೆ ಓಕೆ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನೀವು ಸ್ವೀಟ್ಸ್ ಕೊಟ್ರಿ, ನಾನು ತಿಂದಷ್ಟೇ ನಂಗೆ ಖುಷಿ ಆಯಿತು. ಓಕೆನಾ? ಸೊ ಮಮ್ಮಿಗೂ ಕೂಡ ಥ್ಯಾಂಕ್ ಯು ಹೇಳು. ಚೆನ್ನಾಗಿ ಓದ್ಕೋ, ಗಲಾಟೆ ಮಾಡಬಾರ್ದು, ಹಠ ಮಾಡಬಾರ್ದು. ಓಕೆನಾ? ಹಾಂ ಮಚ್ಚಿನ ಕೊಡು. ನಮಸ್ತೆ ದಾವಣಗೆರೆ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ಹೇಗಿದ್ದೀರಿ? ಸೂಪರ್ ಸರ್. ಇನ್ಮೇಲೆ ಮಾಡ್ಬೇಕು ಮೇಡಮ್. ತುಂಬ ಖುಷಿ ಆಯಿತು, ನಿಮ್ಮ ಮಗಳ ಜೊತೆ ಮಾತಾಡಿದ್ವಿ. ಸೊ ಅವಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಿಳಿಸಿದ್ವಿ. ಥ್ಯಾಂಕ್ ಯು ಸರ್. ಎಸ್ ಮೇಡಮ್. ಸೊ ಮತ್ತೆ ಮಾಡಿದಾರೆ ಸರ್ ಫೋನ್ ನಂಬರ್. ನೆನ್ನೆ ಹಿಂಗ್ ಮಾಡಿದ್ದೆ ಕಣಮ್ಮ ನಿನ್ ಬರ್ತಡೆಗೆ ಅಂತ ಫೋನ್ ತೋರಿಸ್ತೆ ನಂಬರ್. ಓಕೆ. ಅವಳೇ ಡಯಲ್ ಮಾಡಿ ನನ್ನ ಕೈಲಿ ಕೊಟ್ಟಿದ್ದಾಳೆ ನೋಡ್ರಿ. ತುಂಬಾ ಖುಷಿ ಆಯ್ತಮ್ಮ. ಸೊ ಚೆನ್ನಾಗಿ ಓದಿಸಿ ಮಕ್ಕಳಿಗೆ. ಓಕೆ. ಹಾ ಸರ್. ಸೊ ಒಳ್ಳೇದಾಗ್ಲಿಮ್ಮ. ಸೊ ಕಾರ್ಯಕ್ರಮದಲ್ಲಿ ಮತ್ತೆ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ ಸರ್. ಓಕೆ ಫೈನ್. ಹೆಚ್ಚಿಗೆ ಟೈಮ್ ತಗೊಳೋದು ಬೇಡ. ಈಗ ಟಿವಿಲಿ ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ಉತ್ತರ ಏನಾದ್ರು ಹೇಳಲಿಕ್ಕೆ ಆಗತ್ತಾ ನೋಡಿ? ಇಲ್ಲಿ ಕರೆಂಟ್ ಹೋಗಿದಾವ್ ಸರ್, ಟಿವಿ ನಮ್ಮ ಮನೇಲಿ ಆನ್ ಆಗಿಲ್ಲ. ಸರಿ ಸರಿ, ತೊಂದರೆ ಇಲ್ಲಮ್ಮ. ನಾನು ಹಾಗಿದ್ರೆ ನಾಳೆ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಹಾ ಸರ್, ನನಗೂ ಬೇಜಾರಾಗ್ತಾ ಇದೆ, ಅಲ್ಲಿ ನೋಡ್ಲಿಲ್ವಲ್ಲ. ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಇತ್ತು. ಸೊ ನೀವು ಉತ್ತರ ಹೇಳ್ತೀರಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ, ಬಟ್ ಅಲ್ಲಿ ಕರೆಂಟ್ ಇಲ್ಲ ಅಂತಿರಲ್ವಾ? ನೋ ಪ್ರಾಬ್ಲಮ್. ಅದೇ ಲಾಸ್ಟ್ ಟೈಮ್ ಅವ್ರು ಫೋನ್ ಮಾಡಿದ್ರಲ್ಲ, ಗಾದೆ ಮತ್ತೆ ಹೇಳಿದ್ರ ನೋಡ್ರಿ, ವೇದ ಫುಲ್ ಆದ್ರೂ ಗಾದೆ ಫುಲ್ ಆಗತ್ತು ಅಂತ. ಅಲ್ಲಿ ತನಕ ನೋಡ್ದೆ, ಓಕೆ, ರಿಟರ್ನ್ ಮಾಡ್ದೆ, ಅದ್ ಬಟ್ ನೀವು ಆ ಕ್ವಶನ್ ಕಾಣ್ಲಿಲ್ಲ ಅದು. ಹೌದಾ? ಸೊ ಇರ್ಲಿ, ಇದು ಪದಬಂಧ ಆಗಿರೋದ್ರಿಂದ ನೀವು ಆಪ್ಷನ್ಸ್ ಕೂಡ ಇರಲ್ಲ ಇಲ್ಲಿ. ನೀವೇ ಇದನ್ನ ಉತ್ತರನ ಹೇಳ್ಬೇಕಾಗತ್ತೆ. ಹಂಗಾದ್ರೆ ನೋಡ್ಲೇಬೇಕು, ಅವನ್ನ ನೋಡಿ ಹೇಳಕ್ ಸಾಧ್ಯ. ಹೌದು ಹೌದು. ಕ್ವಶನ್ ಆದ್ರೆ ಕೇಳಿಸ್ಕೊಂಡೇ ಹೇಳ್ಬೋದು. ಆಪ್ಷನ್ಸ್ ಕೊಡ್ತೀರಾ ನೀವು? ಹೌದು ಹೌದು. ಸೊ ತೊಂದ್ರೆ ಇಲ್ಲಮ್ಮ, ನಾಳೆ ಮತ್ತೆ ಕರೆ ಮಾಡಿ. ನಾಳೆ ನಾನು ನಿಮ್ಗೆ ಮತ್ತೆ ಬೇರೆ ಪ್ರಶ್ನೆ ಕೇಳ್ತೀನಿಮ್ಮ. ಹಾ ಸರ್. ಅಂದ್ರೆ ನೀವು ಸಂಡೇ ಸ್ಯಾಟರ್ಡೇ ಲೀವ್ ಅನ್ಸುತ್ತಲ್ವಾ ಸರ್? ಸಂಡೇ ಮಾತ್ರ ಲೀವ್ ಇರುತ್ತಮ್ಮ. ಸ್ಯಾಟರ್ಡೇ ಕ್ಲಾಸ್ ಇದಿರುತ್ತೆ, ಶೂಟಿಂಗ್ ಇರುತ್ತೆ, ಕಾರ್ಯಕ್ರಮ. ಹಾ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹೀಗೆ ಕರೆ ಮಾಡ್ತಾ ಇರಿ. ಸೋಮವಾರ ಅದನ್ನ ರಿಪೀಟ್ ಟೆಲಿಕಾಸ್ಟ್ ಹಾಕಿದ್ರಿ? ಇಲ್ಲ, ಯಾವತ್ತೋ ಒಂದ್ ದಿವಸ ಸೋಮವಾರ ಕಾರ್ಯಕ್ರಮದಲ್ಲಿ ಅಥವಾ ಇಲ್ಲಿ ಏನಾದ್ರು ನೆಟ್ವರ್ಕ್ ಇಶ್ಯೂ ಆದಾಗ ಟೆಲಿಕಾಸ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ಅವತ್ತು ಮತ್ತೆ ಪ್ರಸಾರ ಬಂದಿರುತ್ತೆ ಅಷ್ಟೇ, ಮರು ಪ್ರಸಾರ. ಸರಿ ಸರ್, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತೀರಾ, ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲ ಸರ್. ಹಾ ಹೇಳಮ್ಮ, ಹೇಳಿ ಪುಟ. ನೀವು ಟಿವಿ ಬಂದಿರತ್ತಾ? ಹಾ ಅಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ದಯವಿಟ್ಟು ಮಿಸ್ ಮಾಡ್ಕೋಬಿಡಿ. ಯಾರೆಲ್ಲ ಸಂಗೀತಗಾರರಿದ್ದೀರಿ, ಯುವ ಸಂಗೀತಗಾರರಿದ್ದೀರಿ, ಸೊ ಸರಿಗಮಗೆ ಹೋಗಬೇಕು, ಆಡಿಷನ್ಸ್ ಕೊಡಬೇಕು ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀರಿ. ಅವರು ಆಡಿಷನ್ಸನ್ನು ಕೊಡಿ ಅಂತ ಕೇಳ್ಕೊಳ್ತಾ ಕೊನೆಯ ಕರೆನ ಸ್ವೀಕರಿಸ್ತಾ ಇದ್ದೀನಿ. ಸೊ ಬೇರೆ ಇನ್ಫಾರ್ಮೇಷನ್ ಕೊಡೋಕೆ ಆಗಲ್ಲ ಇಲ್ಲ ಅಂದರೆ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ, ತಮ್ಮ ಹೆಸರು? ವೀಣಾ ಅಂತ ಸರ್. ವೀಣಾ, ಎಲ್ಲಿಂದ ಮೇಡಮ್ ಕರೆ ಮಾಡ್ತಿರೋದು? ದಾವಣಗೆರೆಯಿಂದನೇ. ದಾವಣಗೆರೆಯಿಂದನಾ? ಓಕೆ. ಸೊ ಟಿವಿ ನೋಡ್ತಾ ಇದ್ದೀರಮ್ಮ?
ನೋಡ್ತಾ ಇದೆ ಸರ್. ಓಕೆ, ಸೊ ಟಿವಿಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೀನಿ, ಅದಕ್ಕಿಂತ ಮುಂಚಿತವಾಗಿ ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಇಲ್ಲ ಸರ್. ಓಕೆ, ಸೊ ಈ ಪ್ರಶ್ನೆಗೆ ಏನಾದ್ರು ಉತ್ತರ ಗೊತ್ತಿದೆಯಾ? ಇದು ಅದಲು ಕಾನೂನು ಬದಲಾಗಿರ್ತಕ್ಕಂಥ ಹೆಗ್ಗಡತಿ ಸರ್. ಏನಂದ್ರಿ? ಕಾನೂನು ಹೆಗ್ಗಡತಿ. ಕಾನೂನು ಹೆಗ್ಗಡತಿನ? ನಾನು ಕೇಳಿರೋ ಪ್ರಶ್ನೆ ಇದಲ್ಲ. ಹಾ ಹಾ, ಕಾನೂನು ಹೆಗ್ಗಡತಿ. ಓಕೆ ಓಕೆ ಓಕೆ, ಸರಿಯಾಗಿರ್ತಕ್ಕಂಥ ಉತ್ತರ ಅಮ್ಮ. ಸೊ ಥ್ಯಾಂಕ್ ಯು, ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಿ. ಸೊ ಏನ್ ಮಾಡ್ತಿದ್ದೀರಿ ಅಮ್ಮ ನೀವು? ನಾವು ಹೌಸ್ ವೈಫ್ ಸರ್. ಓಕೆ, ಸೊ ಫ್ರೀ ಟೈಮಲ್ಲಿ ಏನ್ ಮಾಡ್ತಾ ಇರ್ತೀರಿ? ಟಿವಿ ನೋಡೋದು ಸರ್. ಓಕೆ, ಸೊ ಅದನ್ನ ಬಿಟ್ರೆ ಬೇರೆ ಯಾವ ತರ ಹಾಬೀಸ್ ಇಟ್ಕೊಂಡಿದ್ದೀರಿ? ನಿಮ್ಮ ನೀವು ಪ್ರಿಪೇರ್ ಮಾಡಿ ಸ್ಯಾರಿ ವರ್ಕ್ ಮಾಡ್ತೀವಿ. ವಾವ್, ಓಕೆ. ಕುಚ್ಚು ಕಟ್ಟೋದು ಹಾ ಹಾ, ಓಕೆ. ಮಾಡ್ತಿರ್ತೀವಿ ಸರ್. ಸೊ ಮದುವೆಗಳಿಗೆಲ್ಲ ರೆಡಿ ಮಾಡ್ಕೊಡ್ತೀರಿ? ಇಲ್ಲ ಸರ್, ಹಂಗೆ ಮನೇಲಿ ಇದ್ರಲ್ಲೇ ಗೊತ್ತಿರೋರಿಗೆ ಮಾಡ್ಕೊಡೋದು. ಓಕೆ ಓಕೆ, ಸೊ ಒಳ್ಳೇದಾಗ್ಲಿ. ಯಾವ್ದಾರ ಒಂದು ಹಾಬೀಸ್ ಇರಬೇಕು ಆ ಥರ. ಸೊ ಎಲ್ರಿಗೂ ಇರಲ್ಲ ಆ ಥರ ಟ್ಯಾಲೆಂಟ್ ಅಲ್ವಾ? ಓಕೆ, ಫಸ್ಟ್ ಕರೆ ಸರ್ ಇವತ್ತು ಮಾಡಿರೋದು ನಾನು. ತುಂಬಾ ಖುಷಿ ಆಯ್ತು ಮಾ. ಫಸ್ಟ್ ಕರೆಗೆ ನಿಲ್ಲಿಸ್ಬೇಡಿ, ಅವಾಗ ಕರೆ ಮಾಡ್ತಾ ಇರಿ, ನನಗೂ ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡೋದಕ್ಕೆ. ಓಕೆ ಸರ್, ಓಕೆ, ಥ್ಯಾಂಕ್ಸ್. ಸೊ ಇನ್ನಷ್ಟು ಮಾತಾಡೋಣ, ಇನ್ನೊಂದ್ಸರಿ ಕರೆ ಮಾಡಿ ಮಾ. ಓಕೆ ಓಕೆ ಮಾ, ಥ್ಯಾಂಕ್ ಯು, ನಮಸ್ತೆ, ಒಳ್ಳೇದಾಗ್ಲಿ. ಎಸ್ ವೀಕ್ಷಕರೇ, ಸೊ ಇನ್ಯಾರ್ದು ಕರೆ ಸ್ವೀಕರಿಸೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಕ್ವಿಕ್ಕಾಗಿ ನಾನು ಹೇಳ್ತಾ ಇದ್ದೆ, ಆಡಿಷನ್ಸು 28ನೇ ತಾರೀಕು ದಾವಣಗೆರೆಯಲ್ಲಿದೆ, ಮಿಸ್ ಮಾಡ್ಕೋಬೇಡಿ. ಅದೇ ರೀತಿ 22ನೇ ತಾರೀಕು ಶಿವಮೊಗ್ಗ ಮತ್ತು ವಿಜಯಪುರದಲ್ಲೂ ಕೂಡ ಆಡಿಷನ್ಸ್ ಇದೆ. ಸೊ ಯಾರಿಗೆ ಆಸಕ್ತಿ ಇದೆ ಹೋಗಿ ಕೊಡಿ. ಮತ್ತು 29ನೇ ತಾರೀಕು ಉಡುಪಿ ಮತ್ತು ಚಿತ್ರದುರ್ಗದಲ್ಲಿದೆ. ಸೊ ಇವಿಷ್ಟು ಡೇಟ್ಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಕಾಂಟ್ಯಾಕ್ಟ್ ನಂಬರ್ ಬಂದು 9513134434. ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆಡಿಷನ್ಸನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಇನ್ನೊಂದು ವಿಚಾರವನ್ನು ಹೇಳ್ಬಿಡ್ತೀನಿ ಕ್ವಿಕ್ಕಾಗಿ. ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಮರಣ ಹಾಗೂ ಗಾಯಗೊಂಡವರಿಗೆ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದಿಂದ ಕಾಲಮಿತಿಯಲ್ಲಿ ಪರಿಹಾರಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸೊ ಗಂಗಾಧರ ಸ್ವಾಮಿಯವರು, ನಮ್ಮ ದಾವಣಗೆರೆ ಜಿಲ್ಲಾಧಿಕಾರಿಯವರು, ಈ ವಿಚಾರವಾಗಿ ಒಂದು ಸ್ಟೆಪ್ಸನ್ನು ಫಾರ್ವರ್ಡ್ ತೆಗೆದುಕೊಂಡಿದ್ದಾರೆ. ಆ ಥರದ ಏನಾದ್ರು ಕೇಸಸ್ಗಳಿದ್ದರೆ ಅವರು ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದನ್ನು ಹೇಳಿದ್ದಾರೆ. ಅಪಘಾತದಲ್ಲಿ ಮರಣ ಹೊಂದಿರೋರಿಗೆ 2 ಲಕ್ಷ ರೂಪಾಯಿ, ತೀವ್ರ ಸ್ವರೂಪದ ಗಾಯ ಆಗಿದ್ದಲ್ಲಿ ಮಧ್ಯಸ್ಥರಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ 50,000 ರೂಪಾಯಿ ಪಡಿತಕ್ಕಂಥ ಯೋಜನೆ ಇದಾಗಿದೆ ಅಂತೆ. ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿ ಮೂಲಕ ಇದನ್ನು ಪಾವತಿ ಮಾಡಲಾಗತ್ತಂತೆ. ಸೊ ಹೋಗಿ ನೀವು ಕಾಂಟ್ಯಾಕ್ಟನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಹೀಗೆ ನಗ್ನಗ್ತಾ ಹುಷಾರಾಗಿರಿ, ಎಲ್ಲರೂ ಸಂತೋಷವಾಗಿ ಕಾರ್ಯಕ್ರಮವನ್ನು ನೋಡಿ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಯ ಕಾರ್ಯಕ್ರಮ ಮತ್ತೆ ಮರುಪ್ರಸಾರ ಆಗುತ್ತೆ, ಅಲ್ಲೂ ಕೂಡ ನೋಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಅಪ್ಡೇಟ್ ಮಾಡಿರ್ತೀವಿ. ಸೊ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನಿಮ್ಮ ಕನ್ನಡದಲ್ಲೇ ತಿಳಿಸ್ಬೋದು, ಇಂಗ್ಲೀಷ್, ಹಿಂದಿ ಯಾವ ಭಾಷೆಯಲ್ಲಿ ತಿಳಿಸಿದ್ರು ಕೂಡ ಅದನ್ನು ನಾವು ಓದಿ ಅದಕ್ಕೆ ರಿಪ್ಲೈ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾವು ಸ್ವೀಕರಿಸ್ತೀವಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.